ಓಕೆ ಮಾಸ್ಟರ್. ಸೊ ಇವತ್ತಿನ ಸೆಷನ್ ಅನ್ನ ಧ್ಯಾನದಿಂದ ಪ್ರಾರಂಭ ಮಾಡೋಣ. ಸೊ ಎಲ್ಲರೂ ನಿಮ್ಮ ಎರಡು ಕಣ್ಣುಗಳನ್ನ ಕ್ಲೋಸ್ ಮಾಡ್ಕೊಳ್ಳಿ, ಕೈ ಮತ್ತು ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ 5 ನಿಮಿಷದ ಕಾಲ ಧ್ಯಾನ ಮಾಡೋಣ ಮಾಸ್ಟರ್ಸ್.
ಓಕೆ ಮಾಸ್ಟರ್ಸ್, ಎಲ್ಲರೂ ನಿಧಾನವಾಗಿ ನಿಮ್ಮ 2 ಕೈಗಳನ್ನ ಬಿಡಿಸಿಕೊಳ್ಳಿ, ಕಣ್ಣುಗಳನ್ನ ಸ್ಪರ್ಶಿಸಿ. 5 4 3 2 1. ನಿಧಾನವಾಗಿ ಕಣ್ಣುಗಳನ್ನ ತೆರೆಯಿರಿ ಮಾಸ್ಟರ್ಸ್. ಅದ್ಭುತವಾದಂತಹ ಧ್ಯಾನದೊಂದಿಗೆ ಇಂದಿನ ಸೆಷನ್ ಅನ್ನ ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ವೆಲ್ಕಮ್ ಟು ಇನ್ನರ್ ಸೋಲ್ ರಿಫ್ಲೆಕ್ಷನ್ ಮೈ ಡಿಯರ್ ಫ್ರೆಂಡ್ಸ್, ಗಾಡ್ಸ್ ಅಂಡ್ ಮಾಸ್ಟರ್ಸ್. ಇದು ಧ್ಯಾನ ಸಾಧನೆಯಿಂದ ಸತ್ಯವನ್ನ ತಿಳಿದುಕೊಂಡು ಆತ್ಮದಿಂದ ಆಡುವಂತಹ ಅನುಭವದ ಮಾತುಗಳಾಗಿವೆ. ಎಸ್ ಮಾಸ್ಟರ್ಸ್, ಇವತ್ತು ನಮ್ಗೆಲ್ಲರೂ ಗೊತ್ತಿರೋ ಹಾಗೆ ಸ್ವಾಮಿ ವಿವೇಕಾನಂದರ ಜನ್ಮದಿನ. ವಿವೇಕಾನಂದರ ಜನ್ಮದಿನವನ್ನ ನಾವು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ವಿವೇಕಾನಂದರ ಒಂದು ದೊಡ್ಡ ಕನಸು ಏನಪ್ಪಾ ಅಂದ್ರೆ ಯುವಕರಲ್ಲಿ ಶಕ್ತಿಯನ್ನ ಹೊರ ತರಬೇಕು, ಅವರ ಮೂಲಕ ನಮ್ಮ ದೇಶ ಏನಾಗುತ್ತಪ್ಪ ಅಂದ್ರೆ ಬೆಳವಣಿಗೆನ ಹೊಂದೋಕೆ ಸಾಧ್ಯ ಅನ್ನೋದು ಅವರ ಒಂದು ದೊಡ್ಡ ಕನಸಾಗಿತ್ತು. ಅವರ ಒಂದು ದಿನಾಚರಣೆ ಅಂಗವಾಗಿ ನಾವ್ ಇವತ್ತು ಏನ್ ಮಾಡ್ತಿದೀವಿ ಅಂದ್ರೆ ಮಾಸ್ಟರ್ ದೀಕ್ಷಿತ್ ಅವರನ್ನ ಕರೆಸಿದೀವಿ. ಇವರು ಕೂಡ ಯುವಕರಾಗಿದ್ದು ಮೂಲತಃ ಇವರು ತುಮಕೂರಿನ ನಿವಾಸಿಗಳಾಗಿದ್ದಾರೆ. ಧ್ಯಾನಕ್ಕೆ ಬಂದು ಸುಮಾರು 4 ವರ್ಷಗಳಾಗಿವೆ. ಇವತ್ತು ಅವರು ತಮ್ಮ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ ಮಾಸ್ಟರ್ಸ್. ಎಲ್ಲರೂ ಅವರನ್ನ ವೆಲ್ಕಮ್ ಮಾಡೋಣ. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ. ನಮಸ್ತೆ ಸರ್. ಎಸ್ ಸರ್, ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿ ಅವರಿಗೆ ನಮಸ್ಕರಿಸುತ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಇನ್ನರ್ ಸೋಲ್ ರಿಫ್ಲೆಕ್ಷನ್ ಗೆ ಜಾಯಿನ್ ಆಗಿದೆ ಎಲ್ಲರಿಗೂ, ಎಲ್ಲಾ ಪಾರ್ಟಿಸಿಪೆಂಟ್ಸ್ಗೂ ನನ್ನ ಥ್ಯಾಂಕ್ ಯು. ಇವತ್ತೆಲ್ಲರಿಗೂ ಯುವ ದಿನಾಚರಣೆಗೆ ಎಲ್ಲರಿಗೂ ಶುಭಾಶಯಗಳು. ನಾನಿವಾಗ ಏನ್ ಹೇಳಕ್ ಬಂದಿದ್ದೀನಿ ಅಂದ್ರೆ ಯುವ ಶಕ್ತಿ ಬಗ್ಗೆ ಮತ್ತೆ ಯುವಕನ ಹತ್ರ ಇರೋ ಒಂದಿಷ್ಟು ಶಕ್ತಿ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಬೆಳೀತಾ ಚಿಕ್ಕವರಿಂದ ದೊಡ್ಡವರಿಂದ ವಯಸ್ಸಾಗ್ತೀವಿ. ಅದ್ರ ಮಿಡಲ್ ಏಜ್ ಅಲ್ಲಿ 19 to 30 or 35 ಇರುತ್ತೆ. ಆ ಏಜ್ ಅಲ್ಲಿ ಇರೋ ಎಲ್ಲಾ ಮನುಷ್ಯರನ್ನ ಯುವಕ ಅಂತ ಕರೀತಾರೆ. ಯುವತಿ ಯೂತ್ಸ್ ಅಂತ ಕರೀತಾರೆ. ಯಾಕೆ ಇವ್ರಿಗೆ ತುಂಬಾ ಇದರಲ್ಲಿ ಏನ್ ಸ್ಪೆಷಾಲಿಟಿ ಯೂತ್ಸ್ ಅಲ್ಲಿ ಇದೆ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಮತ್ತೆ ವಯಸ್ಸಾಗೋ ಟೈಮಲ್ಲಿ ಇರೋ ಎನರ್ಜಿಗಿನ್ನ 10 ಪಟ್ಟು ಜಾಸ್ತಿ ಎನರ್ಜಿ ಈ ಏಜ್ ಅಲ್ಲಿ ಇರುತ್ತೆ ನಮ್ಗೆ. ಈ ಏಜ್ ಇರೋದೇ ತುಂಬಾ ಸಾಧನೆ ಮಾಡೋದಕ್ಕೆ. ಏನೇನ್ ಸಕ್ಸಸ್ಫುಲ್ ಪರ್ಸನ್ಸ್ ಇದಾರಲ್ಲ ಅವರೆಲ್ಲ ಈ ಟೈಮಲ್ಲಿ ತುಂಬಾ ಸಾಧನೆ ಮಾಡಿದ್ದಾರೆ. ಆಮೇಲೆ ಇದೊಂದು ಗಿಫ್ಟ್ ಅಂದ್ಕೋಬಹುದು ನಾವು. ಈ ಟೈಮಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಕೆಟ್ಟದ್ದು ಮಾಡ್ಬೋದು, ಒಳ್ಳೇದು ಮಾಡ್ಬೋದು, ನಿಮ್ಗೆ ಇಷ್ಟ ಬಂದಿದ್ ಮಾಡ್ಬೋದು. ಬಟ್ ನೀವ್ ಏನ್ ಮಾಡಿದ್ರು ಅದು ಸಾಧನೆ ಆಗಿ ಅದಕ್ಕೆ ರಿಸಲ್ಟ್ಸ್ ಅನ್ನೋದು ಬಂದೇ ಬರುತ್ತೆ. ಇದು ಯೂತ್ಸ್ ಆಗಿದ್ರೆ ಈ ಯೂತ್ ಪವರ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಯಾವ ರೀತಿ ಯೂಸ್ ಮಾಡ್ಕೊಂಡ್ರೆ ಈ ಸೊಸೈಟಿಲಿ ಅಥವಾ ನಿಮ್ಮ ಬೆಳವಣಿಗೆ ಹೇಗೆ ಇರುತ್ತೆ ಅನ್ನೋದು. ಈ ಪವರ್ನ ನಾವು ನಾನು ಹೇಳ್ದಂಗೆ ಒಳ್ಳೇದಕ್ಕೂ ಯೂಸ್ ಮಾಡ್ಬೋದು, ಕೆಟ್ಟದಕ್ಕೂ ಯೂಸ್ ಮಾಡ್ಬೋದು. ಒಳ್ಳೇದಕ್ಕೆ ಹೇಗೆ ಯೂಸ್ ಮಾಡ್ಬೋದು ಅಂದ್ರೆ ಈ ಶಕ್ತಿನ ನಾವು ಸೊಸೈಟಿಗೋಸ್ಕರ ನಾವೇನ್ ಮಾಡ್ಬೋದು ಅಂತ ನಾವು ಯೋಚನೆ ಮಾಡ್ತಾ ಒಂದು ಸಾಧನೆ ಮಾಡ್ಬೋದು. ಅಥವಾ ನನಗೇನ್ ಇಷ್ಟ ಅನ್ನೋದನ್ನ ಕೂಡ ನಾವು ಯೋಚನೆ ಮಾಡಿ ಅದ್ರ ಮೇಲೆ ಸಾಧನೆ ಮಾಡ್ಬೋದು. ಈ ತರ ಸಾಧನೆ ಮಾಡ್ತಾ ನಮ್ಮಲ್ಲಿರೋ ಎಷ್ಟೋ ಶಕ್ತಿಗಳು ಆಚೆ ಬರುತ್ತೆ. ಆ ಶಕ್ತಿನ ನಾವು ಎಷ್ಟೋ ಒಂದು ಚೇಂಜಸ್ ಈ ಭೂಮಿ ಮೇಲೆ ನಾವು ಮಾಡ್ಬೋದು. ಇಷ್ಟು ಯುವಕನ ಒಬ್ಬ ಶಕ್ತಿ ಆಗಿದ್ರೆ ಧ್ಯಾನದಿಂದ ಈ ಯುವಕ ಹೇಗೆ ಇನ್ನೂ ಹೆಚ್ಚು ಶಕ್ತಿವಂತ ಆಗ್ತಾನೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಬ್ಬ ಯುವಕ ಇರ್ತಾನೆ, ಆ ಯುವಕ ಧ್ಯಾನ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಧ್ಯಾನ ಮಾಡ್ತಿರೋದಿಲ್ಲ, ಧ್ಯಾನ ಮಾಡ್ತಿರ್ತಾನೆ. ಯಾರೋ ಪರಿಚಯ ಮಾಡಿಸಿ ಧ್ಯಾನ ಬಗ್ಗೆ ಹೇಳ್ಕೊಡ್ತಾರೆ. ಅವಾಗದಿಂದ ಅವನು ಮೆಡಿಟೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಮೆಡಿಟೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಅವನಲ್ಲಿರೋ ಎಷ್ಟೋ ಒಂದು ಕೆಟ್ಟ ಗುಣಗಳು ಹೋಗುತ್ತೆ. ಮೊದಲನೇದಾಗಿ ಅವನಲ್ಲಿರೋ ಭಯಗಳು ಹೋಗುತ್ತೆ. ಅದಾದ್ಮೇಲೆ ಅವನಲ್ಲಿರೋ ಎಷ್ಟೋ ಒಂದು ಆಲೋಚನೆಗಳು, ಬೇಕಿಲ್ದಿರೋ ಆಲೋಚನೆಗಳು ಹೋಗುತ್ತೆ. ಮನಸ್ಸಲ್ಲಿ ಒಂದು ಶಾಂತತೆ ಅನ್ನೋದು ಒಂದಿರುತ್ತೆ. ಆಮೇಲೆ ಕಾಮನ್ ಸೆನ್ಸ್ ಅನ್ನೋದು ಬೆಳೆಯುತ್ತೆ. ಈ ತರ ಬೆಳೀತಾ ಅವನ್ಗೆ ಅವನ್ ಲೈಫಲ್ಲಿ ಒಂದು ಏನೋ ಕನ್ಫ್ಯೂಷನ್ಸ್ ಇದ್ದಿದ್ದೆಲ್ಲ ಅದೆಲ್ಲ ಕ್ಲಾರಿಟಿ ಆಗಿ ಕನ್ವರ್ಟ್ ಆಗುತ್ತೆ. ಮುಂಚೆ ಅವನ್ಗೆ ಏನೋ ಒಂದು ಮಿಸ್ಸಿಂಗ್ ಅನಿಸ್ತಿತ್ತು, ಏನೋ ಮಿಸ್ ಆಗ್ತಿದೆ, ಎಲ್ಲ ಇದೆ, ಏನೋ ಮಾಡ್ತೀನಿ, ಬಟ್ ಏನೋ ಒಂಚೂರು ಮಿಸ್ ಆಗ್ತಿದೆ, ನಂಗೆ ಎಲ್ಲೋ ಮಿಸ್ ಹೊಡಿತಿದೆ, ಇದ್ರ ಬಗ್ಗೆ ನಂಗೆ ಗೊತ್ತಾಗ್ತಿಲ್ಲ ಅಂತ ಅನ್ಸುತ್ತೆ. ಅವಾಗ ಅವನು
ಈ ತರ ನಾಲೆಡ್ಜ್, ಈ ತರ ಒಂದು ಸ್ಥಿತಿ ಇದ್ದಾಗ ಅವ್ನು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಆ ಮಿಸ್ಸಿಂಗಿಗೆಲ್ಲ ಒಂದು ಆನ್ಸರ್ ಸಿಗ್ತಾ ಬರುತ್ತೆ. ಆನ್ಸರ್ ಸಿಗ್ತಾ ಸಿಗ್ತಾ ಅವನಲ್ಲಿರೋ ಪೊಟೆನ್ಶಿಯಲ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಈ ತರ ಆದಾಗ ಅವನಿಗೆ ಹೆಚ್ಚು ಶಕ್ತಿ ಬಂದು ಅವನು ಯಾವ ರೀತಿ ಬದಲಾಗ್ತಾನೆ ಅಂದ್ರೆ ಒಬ್ಬ ಸಂಪೂರ್ಣ ಮನುಷ್ಯ ಆಗಿ ಬದಲಾಗ್ತಾನೆ. ಅದು ಯುವಕನ ವಯಸ್ಸಲ್ಲೇನೆ. ಅವನ್ ಕಂಪ್ಲೀಟ್ ಪೊಟೆನ್ಶಿಯಲ್, ಅವ್ನ ಕೆಪಬಿಲಿಟಿ ಯೂತ್ ಟೈಮಲ್ಲಿ ಏನೇನ್ ಮಾಡ್ಬೋದು ಅದೆಲ್ಲ ಅರ್ಥ ಆಗುತ್ತೆ ಅವನ್ಗೆ. ಈ ತರ ಮಾಡ್ತಾ ಮಾಡ್ತಾ ಅವನ್ಗೆ ಹೇಗೆ ಅನ್ಸುತ್ತೆ ಅಂದ್ರೆ ನನ್ನಲ್ಲಿ ಇಷ್ಟು ಶಕ್ತಿ ಇದೆ, ನಾನು ಯಾಕೆ ಒಬ್ಬನೇ ಯೂಸ್ ಮಾಡ್ಕೋಬೇಕು, ಬೇರೆಯವ್ರಿಗೂ ನಾನು ಇದನ್ನ ಬೇರೆಯವ್ರಿಗೂ ಕೂಡ ಇದು ಯೂಸ್ ಆಗಂಗೆ ಮಾಡ್ಬೇಕು, ಸೊಸೈಟಿಗೋಸ್ಕರ ಏನಾದ್ರು ಮಾಡ್ಬೇಕು ಅಂತ ಬರ್ತಾನೆ. ಆ ಟೈಮಲ್ಲಿ ಅವನ್ಗೆ ಮೆಡಿಟೇಷನ್ ಸಿಕ್ಕಿರೋದ್ರಿಂದ ಮೆಡಿಟೇಷನ್ ನಾನು ಇಷ್ಟು ಕಲ್ತಿದ್ದೀನಲ್ಲ, ಇದನ್ನೇ ಬೇರೆಯವ್ರಿಗೆ ಹೇಳ್ಕೊಡ್ಬೋದಲ್ವಾ ಅನ್ನೋ ಒಂದು ಮೆಂಟಾಲಿಟಿ ಬರುತ್ತೆ. ಆ ತರ ಬಂದಾಗ ಅವನು ಎಲ್ಲಾರ್ಗು ಮೆಡಿಟೇಷನ್ ಹೇಳ್ಕೊಡ್ತಾ ಅವನಲ್ಲಿ ಎಷ್ಟೊಂದು ಯೂಸ್ ನ ಚೇಂಜ್ ಮಾಡ್ತಾನೆ. ಈ ತರ ಚೇಂಜ್ ಮಾಡೋದನ್ನ ನೋಡಿ ಒಂದು ಕಮ್ಯುನಿಟಿ ಇರುತ್ತೆ. ಆ ಕಮ್ಯುನಿಟಿ ಹೆಸರೇ ಪೈಮಾ ಅಂತ, ಪಿರಮಿಡ್ ಯೂತ್ ಫಾರ್ ಮೆಡಿಟೇಷನ್ ಅಂಡ್ ಅಹಿಂಸಾ ಅಂತ. ಪಿರಮಿಡ್ ಯೂತ್ ಫಾರ್ ಮೆಡಿಟೇಷನ್ ಅಂಡ್ ಅಹಿಂಸಾದಲ್ಲಿ ಏನಾಗುತ್ತೆ ಅಂದ್ರೆ ಈ ತರ ಬದಲಾಗಿರೋ ಎಷ್ಟೋ ಯುವಕರು, ಎಷ್ಟೋ ಯುವತಿಯರು, ಯೂತ್ಸ್ ಅಲ್ಲಿ ಸೇರಿರ್ತಾರೆ. ಇವರೆಲ್ಲರೂ ಸೇಮ್ ಗೋಲ್ ಇಟ್ಕೊಂಡು ಭೂಮಿನ ಚೇಂಜ್ ಮಾಡ್ಬೇಕು, ಸಸ್ಯಾಹಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್ ಮಾಡ್ಬೇಕು ಅನ್ನೊಂದು ಧ್ಯೇಯ ಇಟ್ಕೊಂಡು ಬರ್ತಾರೆ. ಟೋಟಲ್ ಆಗಿ ಈ ಸೊಸೈಟಿಲಿರೋ ಎಲ್ಲ ನೆಗೆಟಿವ್ಸ್ ಅಂದ್ರೆ ಅನ್ನೆಸೆಸರಿ ಥಿಂಗ್ಸ್ ನ ತೆಗ್ದಾಕಿ ಅವರಲ್ಲಿ ಒಂದು ಪಾಸಿಟಿವಿಟಿನ ತರಬೇಕು ಅನ್ನೋ ಒಂದು ಮೆಂಟಾಲಿಟಿಲಿ ಇರ್ತಾರೆ ಅವರು. ಸೊ ಇದರ ಹೆಸರೇ ಪೈಮಾ ಅಂತ, ಪಿರಮಿಡ್ ಯೂತ್ ಫಾರ್ ಮೆಡಿಟೇಷನ್ ಅಹಿಂಸಾ. ಪಿರಮಿಡ್ ಯೂತ್ ಫಾರ್ ಮೆಡಿಟೇಷನ್ ಅಂಡ್ ಅಹಿಂಸಾದಲ್ಲಿ ಏನೇನ್ ಬೆನಿಫಿಟ್ಸ್ ಇರುತ್ತೆ ಅಂದ್ರೆ, ಸೊ ನಾನು ಇವಾಗ ಬಿಗಿನರ್, ಇವಾಗ ನಾನು ಅದ್ರಲ್ಲಿ ನಂಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂದ್ರೆ, ಮೊದಲನೇದಾಗಿ ನಿಂಗೆ ಮೆಡಿಟೇಷನ್ ಬಗ್ಗೆ ಇಂಟ್ರಡಕ್ಷನ್ ಸಿಗುತ್ತೆ. ಧ್ಯಾನ ಹೇಗ್ ಮಾಡ್ಬೇಕು, ಧ್ಯಾನ ಯಾಕೆ ಮಾಡ್ಬೇಕು, ಧ್ಯಾನ ಮಾಡಿದ್ರೆ ಏನೇನು ಬೆನಿಫಿಟ್ಸ್ ಇದೆ, ಅದರಿಂದ ನಾನೇನು ಕಲ್ತ್ಕೋಬಹುದು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ನಾನು ಹೇಳ್ದಂಗೆ ಒಬ್ಬ ಯೂತ್ ಹೇಗೆ ಚೇಂಜ್ ಆಗ್ತಾನೋ ಆತರ ಎಷ್ಟೋ ಯೂತ್ಸು ಅದು ಧ್ಯಾನ ಮಾಡಿದಾಗ ಚೇಂಜ್ ಆಗ್ತಾರೆ. ಅದರಲ್ಲಿ ನಾನು ಕೂಡ ಒಬ್ಬ. ನನ್ಗೂ ಕೂಡ ತುಂಬಾ ಭಯ ಇತ್ತು, ತುಂಬಾ ಆಲೋಚನೆಗಳಿತ್ತು. ಓದ್ತಿದ್ರು, ಎಷ್ಟೇ ಕಷ್ಟಪಟ್ಟು ಓದ್ತಿದ್ರು ನಂಗೆ ಮಾರ್ಕ್ಸ್ ಬರ್ತಿರ್ಲಿಲ್ಲ. ಏನ್ ಮಿಸ್ ಹೊಡಿತಿದೆ ಗೊತ್ತಾಗ್ಲಿಲ್ಲ. ಅದಾದ್ಮೇಲೆ ಅಮ್ಮಗೆ ಒಂದ್ ದಿವಸ ಹುಷಾರಿರ್ಲಿಲ್ಲ, ತುಂಬಾ ಸಿವಿಯರ್ ಆಗಿ ಅಲ್ಸರ್ ತರ ಆಗಿತ್ತು. ಅವಾಗ ಅವರು ಈ ತರ ಯೂಟ್ಯೂಬ್ ಅಲ್ಲಿ ಮೆಡಿಟೇಷನ್ ಬಗ್ಗೆ ನೋಡ್ಕೊಂಡು ಮೆಡಿಟೇಷನ್ ಮಾಡಿದ್ರು, ಆನಾಪಾನಸತಿ ಮೆಡಿಟೇಷನ್ ಮಾಡಿದ್ರು. ಅವ್ರು ಬರ್ತಾ 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 ಕಂಪ್ಲೀಟ್ ಇಂಪ್ರೂವ್ ಆಗಿ ಮಾತ್ರೆನೇ ಬಿಟ್ಬಿಟ್ರು. ಇದು ನೋಡಿ ನಂಗೆ ಇದ್ರಲ್ಲಿ ಏನೋ ಪವರ್ ಇದೆಯಲ್ಲ ಅಂತ ಅನ್ಕೊಂಡು ಇದ್ರ ಬಗ್ಗೆ ನಾನು ತಿಳ್ಕೊಬೇಕು ಅನ್ಕೊಂಡು ಅವಾಗ್ಲಿಂದ ಮೆಡಿಟೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನನ್ನಲ್ಲಿ ಮೇಜರ್ ಆಗಿ ಭಯಗಳು ಹೋಯ್ತು. ಆಮೇಲೆ ಈ ತರ ಮೆಮೊರಿ ಪವರ್ ಕೂಡ ಜಾಸ್ತಿ ಆಯ್ತು, ಫೋಕಸ್ ಕೂಡ ಜಾಸ್ತಿ ಆಯ್ತು, ಓದಲ್ ಕೂಡ ತುಂಬಾ ಚೆನ್ನಾಗಿ ನಾನು ಉತ್ತೇಜನ ಆದೆ. ಇದ್ರ ಜೊತೆ ಸ್ಪಿರಿಚುವಲ್ ಸೈನ್ಸ್ ಕೂಡ ನನಗೆ ಪರಿಚಯ ಆಯ್ತು. ಸೊ ಸ್ಪಿರಿಚುವಲ್ ಸೈನ್ಸ್ ಅಂದ್ರೆ ಏನು, ಆಧ್ಯಾತ್ಮಿಕ ಜ್ಞಾನ ಅಂದ್ರೆ ಏನು, ಅವಾಗಿಂದ ನನ್ನ ಪರ್ಸನಾಲಿಟಿನೇ ಚೇಂಜ್ ಆಗ್ತಾ ಬಂತು. ನಾನ್ ಮುಂಚೆ ಹೇಳ್ದಂಗೆ ತುಂಬಾ ಓವರ್ ಥಿಂಕರ್ ಆಗಿದೆ, ತುಂಬಾ ಬೇಜಾರ್ ಮಾಡ್ಕೊಂತಿದೆ, ಸಡನ್ ಆಗಿ ಭಯ ಆಗ್ತಿತ್ತು. ಬಟ್ ಇವಾಗ ಭಯ ಇಲ್ಲದ ಜೀವನನ ನಾನು ಜೀವಿಸ್ತಾ ಇದ್ದೀನಿ, ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಏನೇ ಮಾತಾಡಿದ್ರು ಕ್ಲಾರಿಟಿಯಿಂದ ಮಾತಾಡಕ್ ಟ್ರೈ ಮಾಡ್ತೀನಿ. ಆಮೇಲೆ ಯಾವುದೇ ಒಂದು ಅನ್ನೆಸೆಸರಿ ಮಾತುಗಳು ನನ್ನಿಂದ ಬರ್ದೇ ಇರ್ದಾರಂಗೆ ನಾನು ಅವೇರ್ನೆಸ್ ಅಲ್ಲಿ ಇರ್ತೀನಿ. ಆಮೇಲೆ ನಾನು ಮಾತಾಡ್ತಿರೋದು ಬೇರೆಯವ್ರಿಗೆ ಯೂಸ್ ಆಗ್ತಿದ್ಯಾ ಇಲ್ವಾ, ಆಮೇಲೆ ನಾನು ಮಾಡ್ತಿರೋ ವರ್ಕ್ಸ್ ಬೇರೆಯವ್ರಿಗೆ ಯೂಸ್ ಆಗ್ತಿದ್ಯಾ ಇಲ್ವಾ, ನನಗ್ ಯೂಸ್ ಆಗ್ತಿದ್ಯಾ ಇಲ್ವಾ, ಇದು ನನ್ನ ಗ್ರೋತ್ಗೆ ಹೆಲ್ಪ್ ಆಗುತ್ತಾ ಇಲ್ವಾ, ನನ್ನಲ್ಲಿರೋ ಗೋಲ್ಸ್ಗೆ ಇದು ಮ್ಯಾಚ್ ಆಗ್ತಿದ್ಯಾ ಇಲ್ವಾ, ಈ ತರ ಗ್ರೋತ್ ಮೈಂಡ್ ಸೆಟ್ನೇ ನಾವು ಬೆಳೆಸ್ಕೊಂತಾ ಬರ್ತಿದೀವಿ. ಇದೇ ತರ ಪೈಮಾದಲ್ಲಿರೋ ಎಷ್ಟೋ ಮೆಡಿಟೇಟರ್ಸ್ ಕೂಡ ಇದೇ ರೀತಿನೇ ಫಾಲೋ ಮಾಡ್ತಾ ಇದಾರೆ, ಅವ್ರಿಗೂ ಕೂಡ ಇದೇ ತರ ಮೆಂಟಾಲಿಟಿ ಬಂದಿದೆ. ಇದು ಪೈಮಾ ಬಗ್ಗೆ. ಇದ್ರ ಜೊತೆ ಅವರು ಸೊಸೈಟಿಗೆ ತುಂಬಾ ಸರ್ವಿಸ್ ಕೊಡ್ತಾ ಇದ್ದಾರೆ, ಎಲ್ಲರಿಗೂ ಧ್ಯಾನ ಹೇಳ್ಕೊಡ್ತಿದ್ದಾರೆ, ಜೊತೆಗೆ ಸಸ್ಯಾಹಾರದ ಬಗ್ಗೆ ತುಂಬಾ ಒಲವು ಕೊಡ್ತಾ ಇದ್ದಾರೆ, ತುಂಬಾ ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಮುಂಚೆ ನಾನು ಕೂಡ ನಾನ್ ವೆಜಿಟೇರಿಯನ್ ಆಗಿದ್ದೆ. ಮೆಡಿಟೇಷನ್ ಬಂದಾದ್ಮೇಲೆ ಅದು ನಾನ್ ವೆಜಿಟೇರಿಯನ್ ತಿನ್ನೋದು ಒಂದು ಕರ್ಮ,
ನಮ್ಮ ಹೊಟ್ಟೆ ಯಾವತ್ತೂ ಸ್ಮಶಾನ ಆಗ್ಬಾರ್ದು. ನಮ್ಮ ಖುಷಿಗೆ ಯಾವ್ದೋ ಒಂದು ಪ್ರಾಣಿನ ನಾವು ಜೀವ ಹಿಂಸೆ ಮಾಡ್ಬಾರ್ದು ಅನ್ನೋದು ತಿಳ್ಕೊಂಡಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಇಂದಾನೇ ನಾನು ವೆಜಿಟೇರಿಯನ್ ಆಗಿ ಕನ್ವರ್ಟ್ ಆದೆ. ಈ ತರ ಪೈಮದಲ್ಲಿ ತುಂಬಾ ಜನ ವೆಜಿಟೇರಿಯನ್ ಕನ್ವರ್ಟ್ ಆಗಿ ಪ್ರಮೋಟ್ ಮಾಡ್ತಿದ್ದಾರೆ ವೆಜಿಟೇರಿಯನಿಸಮ್ ನ. ಇಷ್ಟು ಕಂಪ್ಲೀಟ್ ಆಗಿ ಪೈಮಾದಲ್ಲಿ ತುಂಬಾ ಚೇಂಜಸ್ ಆಗ್ತಾರೆ ಆ ಜಾಯಿನ್ ಆದ್ಮೇಲೆ. ಸೊ ಪೈಮಾ ಅನ್ನೋದು ಪತ್ರಿಜಿ ಕೊಟ್ಟ ಒಂದು ಗ್ರೇಟೆಸ್ಟ್ ಪ್ರಾಜೆಕ್ಟ್ ಆಗಿದೆ ಯೂತ್ಸ್ಗೋಸ್ಕರ. ನಾವು ಯೂತ್ಸ್ ಎಷ್ಟು ನಾವು ಚೆನ್ನಾಗಿ ನಮ್ಮ ಪೊಟೆನ್ಶಿಯಲ್ ನ ಅರ್ಥ ಮಾಡ್ಕೊಂಡು ಬೆಳಿತೀವೋ, ಈ ಸೊಸೈಟಿ, ಈ ಭೂಮಿ ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಯಾಕಂದ್ರೆ ಎಲ್ಲರೂ ಹೇಳ್ದಂಗೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆ ಅಂತ ಹೇಳ್ತಾರೆ. ಸೊ ನಾವ್ ಎಷ್ಟು ಚೆನ್ನಾಗಿ ಬೆಳಿತೀವೋ ಅಷ್ಟು ಚೆನ್ನಾಗಿ ನಮ್ಮಲ್ಲಿರೋ ಶಕ್ತಿಗಳು ಆಚೆ ಬರುತ್ತೆ, ಅದು ಸೊಸೈಟಿಗೆ ತುಂಬಾ ಇಂಪ್ರೂವ್ ಆಗುತ್ತೆ. ಸೊ ಬಿಗಿನರ್ಸ್ ಮೆಡಿಟೇಷನ್ ಬಗ್ಗೆ ತಿಳ್ಕೊಂಡಾದ್ಮೇಲೆ ಪೈಮಾಗೆ ಜಾಯಿನ್ ಆಗ್ತಾರೆ. ಪೈಮಾಗ್ ಜಾಯಿನ್ ಆದ್ಮೇಲೆ ಬರೀ ಸೊಸೈಟಿಗೋಸ್ಕರ ಹೆಲ್ಪ್ ಮಾಡೋದಲ್ಲ, ಅವ್ರ ಗ್ರೋತ್ ನ ತುಂಬಾ ಜಾಸ್ತಿ ಪಡ್ಕೊಂತಾರೆ. ಹೇಗೆ ಅಂದ್ರೆ ಡೈಲಿ ನೈಟ್ ಟೈಮು 9 to 9:30 ಒನ್ನೆಸ್ ಮೆಡಿಟೇಷನ್ ಸೆಷನ್ ಅಂತ ಮಾಡ್ತೀವಿ ಪೈಮಾದಲ್ಲಿ. ಅದರಲ್ಲಿ ಮೆಡಿಟೇಷನ್ ಇರುತ್ತೆ, ಸತ್ಸಂಗ ಇರುತ್ತೆ, ವಿಸ್ಡಮ್ ಶೇರಿಂಗ್ ಸೆಷನ್ಸ್ ಇರುತ್ತೆ, ಜೊತೆಗೆ ಫನ್ ಆಕ್ಟಿವಿಟಿ ಕೂಡ ಇರುತ್ತೆ. ಲಾಸ್ಟ್ಗೆ ಜರ್ನಲ್ ರೈಟಿಂಗ್ ಕೂಡ ಇರುತ್ತೆ. ಒನ್ನೆಸ್ ಮೆಡಿಟೇಷನ್ ಸೆಷನ್ ಅಲ್ಲಿ ಒಬ್ರು ಹೋಸ್ಟ್ ಇಟ್ಕೊಂಡು ಮೆಡಿಟೇಷನ್ ಮಾಡೋದಿಲ್ಲ. ಅಲ್ಲಿ ಏನಾಗುತ್ತೆ ಅಂದ್ರೆ, ಇವತ್ತು ನಾನು ಮೆಡಿಟೇಷನ್ ನ ಹೋಸ್ಟ್ ಮಾಡಿದ್ರೆ ನಾಳೆ ಇನ್ನೊಬ್ಬ ಪೈಮಾ ಮಾಸ್ಟರು ಮೆಡಿಟೇಷನ್ ನ ಹೋಸ್ಟ್ ಮಾಡ್ತಾರೆ, ನಾಳೆ ಇನ್ನೊಬ್ರು ಹೋಸ್ಟ್ ಮಾಡ್ತಾರೆ, ಡೈಲಿ ಒಬ್ಬೊಬ್ರು ಸೆಷನ್ಸ್ ನ ಕೊಡ್ತಾರೆ, ಆಮೇಲೆ ಇನ್ನೊಬ್ರು ಝೂಮ್ ಮೀಟಿಂಗ್ಸ್ ನ ನೋಡ್ಕೊಂತಾರೆ, ಇನ್ನೊಬ್ರು ಮ್ಯೂಸಿಕ್ ಮೆಡಿಟೇಷನ್ ಬಗ್ಗೆ ನೋಡ್ಕೊಂತಾರೆ, ಗೈಡ್ ಮಾಡ್ತಾರೆ, ಇನ್ನೊಬ್ರು ಸೆಷನ್ಸ್ ನ ಕೊಡ್ತಾರೆ, ಎಷ್ಟೋ ಸ್ಪಿರಿಚುವಲ್ ಸೈನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಅವ್ರ ಅನುಭವಗಳನ್ನೇ ಶೇರ್ ಮಾಡ್ತಾರೆ. ಆಮೇಲೆ ಇದು ಇಂಟ್ಯೂಟಿವ್ ಲೆವೆಲ್ ಆಗಿದ್ರು ಕೂಡ ಇನ್ನೊಂದು ಬ್ರೈನ್ ಅಲ್ಲಿ ಆರ್ಟಿಸ್ಟಿಕ್ ಲೆವೆಲ್ ಇರುತ್ತೆ. ಅಂದ್ರೆ ಕಲೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ರು ಪತ್ರಿಜಿ. ಅದನ್ನ ಕೂಡ ಯೂತ್ಸ್ ಅಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು, ಅದು ಕೂಡ ಬೆಳಿಬೇಕು ಅಂತ ಫನ್ ಆಕ್ಟಿವಿಟಿ ಕೂಡ ಮಾಡಿದ್ವಿ. ಅದರಲ್ಲಿ ಜೋಕ್ಸ್ ಹೇಳೋದಾಗಿರ್ಬೋದು, ಹಾಡ್ಗಳು ಹೇಳೋದು, ಮಿಮಿಕ್ರೀಸ್ ಮಾಡೋದು, ಈ ತರ ತುಂಬಾ ಪ್ಯಾಕೇಜ್ ಆಫ್ ಸ್ಕಿಲ್ಸ್ ಅನ್ನೋದು ಇರುತ್ತೆ. ಇದನ್ನ ನಾವು ಯಾವುದೇ ದುಡ್ಡು ಕೊಡ್ದಂಗೆ ನಾವು ಹೇಗೆ ಮ್ಯಾನೇಜ್ ಮಾಡ್ಬೋದು, ಒಂದು ಸೆಷನ್ಸ್ ನ ಹೇಗೆ ನಾವು ಬೆಳಿಬೋದು. ನಾನು ಪೈಮಾಗ್ ಜಾಯಿನ್ ಆಗಿನ ಮುಂಚೆ ಬರೀ ಮೆಡಿಟೇಷನ್ ಮಾಡ್ತಿದ್ದೆ. ಮೆಡಿಟೇಷನ್ ಮಾಡಿ ನನ್ಗೆ ಏನ್ ಗೊತ್ತಿತ್ತೋ ಅದನ್ನ ಹೇಳ್ತಿದ್ದೆ. ಬಟ್ ಪೈಮಾಗ್ ಜಾಯಿನ್ ಆದ್ಮೇಲೆ ವಾಲಂಟರಿ ಅಂದ್ರೆ ಏನು ಅನ್ನೋದು ನಂಗೆ ಅರ್ಥ ಆಯ್ತು. ಸೇವೆ ಮನೋಭಾವ ಹೇಗೆ ಬೆಳೆಯುತ್ತೆ ಅನ್ನೋದು ನಂಗೆ ಅರ್ಥ ಆಯ್ತು. ಸೇವೆಯ ಒಂದು ಪವರ್ ನಂಗೆ ಗೊತ್ತಾಯ್ತು. ಫಸ್ಟ್ ಪೈಮಾಗ್ ಜಾಯಿನ್ ಆಗಿ ಫಸ್ಟ್ ನಾನು ಬುದ್ಧ ಪೂರ್ಣಿಮೆಗೆ ನಾನು ವಾಲಂಟಿಯರ್ ಆಗಿ ಹೋದೆ. ಅವಾಗ 10th ಸ್ಟ್ಯಾಂಡರ್ಡ್ ಇದ್, ನಾನು ಎಕ್ಸಾಮ್ ಮುಗಿಸ್ಕೊಂಡು ಹೋದೆ. ಫಸ್ಟ್ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಅಲ್ಲಿ ನಂಗೆ ಎಷ್ಟು ಇಷ್ಟ ಆಯ್ತು ಅಂದ್ರೆ, ಈ ತರ ನಂಗೆ ಕೆಲಸ ಮಾಡಕ್ ಆಗುತ್ತಾ ಅಂತ ಅನ್ಕೊಂಡಿದ್ದವನು ಇಷ್ಟೊಂದೆಲ್ಲ ಕೆಲಸ ಮಾಡ್ತೀನ ನನ್ಗೆ ಅಂತ ಅನಿಸ್ಬಿಡ್ತು. ಅಷ್ಟು ಚೆನ್ನಾಗೆ ನಮ್ಮಲ್ಲಿರೋ ಎಷ್ಟೋ ಶಕ್ತಿಗಳು ನಮ್ಮಲ್ಲಿ ಆಚೆ ಬರುತ್ತೆ. ನಮ್ಮಲ್ಲಿರೋ ಎಷ್ಟೋ ಒಂದು ಪೊಟೆನ್ಶಿಯಲ್ಸ್, ನಮ್ಮಲ್ಲಿರೋದು ಕೆಪಬಿಲಿಟೀಸ್ ನಮ್ಗೆ ಗೊತ್ತಾಗುತ್ತೆ ಯಾವಾಗ ಸೇವೆ ಮಾಡಿದಾಗ ಅನ್ನೋದು ಅಲ್ಲಿ ಗೊತ್ತಾಯ್ತು. ನೀವ್ ಮೇಜರ್ ಆಗಿ ಯಾವ್ದೇ ಪ್ರೋಗ್ರಾಮ್ಸ್ ಅಲ್ಲಿ ನೋಡಿದ್ರು ಕೂಡ, ಬುದ್ಧ ಪೌರ್ಣಮಿ ಆಗಿರ್ಬೋದು, ನಾದ ಧ್ಯಾನ ಯಜ್ಞ ಆಗಿರ್ಬೋದು, ಮ್ಯೂಸಿಕ್ ಮೆಡಿಟೇಷನ್ ಫೆಸ್ಟ್ ಆಗಿರ್ಬೋದು, ಧ್ಯಾನ ಮಹಾಚಕ್ರ ಆಗಿರ್ಬೋದು, ತುಂಬಾ ಜನ ಪೈಮಾದವರೇ ಅಲ್ಲಿ ವಾಲಂಟಿಯರ್ಸ್ ಆಗಿರ್ತಾರೆ. ಯಾಕಂದ್ರೆ ಯೂತ್ಸ್ ಅಲ್ಲಿ ವಾಲಂಟರಿ ಮನೋಭಾವ ಇದ್ರೆ ಡಿಸಿಪ್ಲೀನು, ಸಂಸ್ಕಾರ, ಶ್ರದ್ಧೆ ಎಲ್ಲಾ ಬರುತ್ತೆ. ಇದೆಲ್ಲ ಕಾಪಾಡೋಕೆ ನಮ್ಗೆ ಧ್ಯಾನ ಇದೆ. ಇದು ಇಷ್ಟು ಕಂಪ್ಲೀಟ್ ಪ್ಯಾಕೇಜ್ ಪೈಮಾದಲ್ಲಿ. ನಾವ್ ಬರೀ ಧ್ಯಾನ ಮಾಡ್ತಾ ಬೇರೆಯವ್ರಿಗೆ ಹೇಳ್ಕೊಡೋದಲ್ದೆ, ಈ ತರ ಎಷ್ಟೋ ಸ್ಕಿಲ್ಸ್ ನ ನಾವು ಆಚೆ ಸಿಗ್ದಿಲ್ದಿರೋದು ಇಲ್ಲಿ ನಾವು ಪಡಿತಿದ್ದೀವಿ ಫ್ರೀ ಆಗಿ. ನಿಂಗ್ ಬರುತ್ತೋ ಇಲ್ವೋ ಪರವಾಗಿಲ್ಲ, ಬಟ್ ಇಲ್ಲಿ ಬಂದ ಮೇಲೆ ನೀನ್ ಕಲೀಲೇಬೇಕು. ಅದು ನಮ್ಮ ಆಬ್ಜೆಕ್ಟಿವ್ ಆಗಿದೆ, ಪೈಮಾದ ಒಂದು ಆಬ್ಜೆಕ್ಟಿವ್. ನೀನ್ ಪೈಮಾಗ್ ಸೇರ್ದೆ ಅಂದ್ರೆ ಫಸ್ಟ್ ಡೇ ಆರ್ 1 week ಮೆಡಿಟೇಷನ್ ಮಾಡ್ತೀಯ, ಮತ್ತೆ ಕ್ಲಾಸಸ್ ನ ಕೇಳ್ತೀಯ. ಅದಾದ್ಮೇಲೆ ನೆಕ್ಸ್ಟ್ ನೀನೇ ಕ್ಲಾಸಸ್ ಕೊಡೋ ಹಾಗೆ ಆಗ್ತೀಯ. ಅಷ್ಟು ಆಪರ್ಚುನಿಟೀಸ್ ನಾವು ಪೈಮಾದಲ್ಲಿ ಕೊಡ್ತೀವಿ. ನಾವು ಹೇಗೆ ಕ್ಲಾಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ. ನಂಗೆ ಈ ತರ ಕ್ಲಾಸ್ ಮಾಡಕ್ಕೆ ಮುಂಚೆ ಬರ್ತಿರ್ಲಿಲ್ಲ. ಫಸ್ಟ್ ಪೈಮಾ ಸೆಷನ್ ನೀವು ನೋಡಿದ್ರೆ, ನಾನ್ ಫಸ್ಟ್ ಪೈಮಾದಲ್ಲಿ ಒಂದು ಸೆಷನ್ ಕೊಟ್ಟಿರೋ ನೋಡಿದ್ರೆ, ಅದರಲ್ಲಿ ವಿಸ್ಡಮ್ ಶೇರಿಂಗ್ ಸೆಷನ್ ಕಿನ್ನ ನಾನು ತೊದ್ಲದೇ ಜಾಸ್ತಿ ಇರುತ್ತೆ. ತುಂಬಾ ತೊದ್ಲುತ್ತಿದ್ದೆ ನಾನು ಮಾತಾಡೋದಿಕ್ಕೆ, ಹೇಗ್ ಮಾತಾಡೋದು ಗೊತ್ತಾಗ್ತಿದೆ. ಬಟ್
ತುಂಬಾ ಇಂಟ್ರೆಸ್ಟ್ ಇತ್ತು ಹೇಳ್ಕೊಡೋದಕ್ಕೆ. ಈ ನನ್ ಗೊತ್ತಿರೋ ಎಷ್ಟೋ ನಾಲೆಜ್ ಶೇರ್ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಇತ್ತು. ಬಟ್ ತೊದ್ಲುತ್ತಿದೆ, ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ತಿದ್ದೀನಲ್ವಾ, ಅದಕ್ಕೋಸ್ಕರ. ಪೈಮಾದಲ್ಲಿ ಡೈಲಿ 41 ಡೇಸ್ ಅಂತ ಮಾಡೋರು ಸೆಷನ್ಸ್. ಅವಾಗ ವೀಕ್ಲಿ ನಾನು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಸೆಷನ್ಸ್ ಗಳನ್ನ ಕೊಡ್ತಾ 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 ನನ್ಗೆ ಅಭ್ಯಾಸ ಆಗೋಯ್ತು, ಹೇಗೆ ಮಾತಾಡ್ಬೇಕು, ಹೇಗೆ ಸೆಷನ್ಸ್ ನ ಕೊಡ್ಬೇಕು ಅನ್ನೋದು. ಸೊ ಇವಾಗ ನನ್ಗೆ ಇಷ್ಟ ಇರೋ ಎಷ್ಟೋ ನಾಲೆಜಸ್ ನಾನು ತೊದಲ್ದೇನೆ, ಭಯ ಇಲ್ದಲೇನೆ, ನಿರರ್ಗಳವಾಗಿ ನಾನು ಸೆಷನ್ಸ್ ನ ಕೊಡ್ತಾ ಇದ್ದೀನಿ. ಈಗ ನಂಗೆ ಅದು ತುಂಬಾ ಖುಷಿ ಆಗ್ತಾ ಇದೆ. ಇದು ಬರೀ ಸ್ಪಿರಿಚುವಲ್ಗೆ ಹೆಲ್ಪ್ ಆಗುತ್ತಾ ಅಂದ್ರೆ ಇಲ್ಲ. ನೀವು ಕಾಲೇಜ್ ಟೈಮ್ಸ್ ಅಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಇರುತ್ತೆ, ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ಬೇಕು, ಆಂಕರಿಂಗ್ ಮಾಡ್ಬೇಕು, ಆಮೇಲೆ ಪ್ರೆಸೆಂಟೇಶನ್ಸ್ ನ ಕೊಡ್ಬೇಕು, ಎಷ್ಟೋ ಈವೆಂಟ್ಸ್ ಗಳನ್ನ ಮಾಡ್ತಾರೆ, ಅದರಲ್ಲಿ ಬಿಸ್ನೆಸ್ ಪ್ಲಾನ್ಸ್ ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಇದರಲ್ಲೆಲ್ಲ ನೀವು ಅಲ್ಲಿ ಎಷ್ಟು ಚೆನ್ನಾಗಿ ನೀವು ಎಕ್ಸ್ಪ್ಲೇನ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ, ಇಲ್ಲ ಅಷ್ಟು ಪ್ರಾಕ್ಟೀಸ್ ಆಗಿರೋದು ಅಲ್ಲಿ ಹೇಳ್ದಾಗ ನಿಮ್ಗೆ ಯಾವ್ದೇ ಭಯ ಇರೋದಿಲ್ಲ, ಸ್ಟೇಜ್ ಫಿಯರ್ ಅನ್ನೋದು ಒಲ್ಟೆ ಹೋಗ್ಬಿಟ್ಟಿರುತ್ತೆ. ನಾನು PU ಕಾಲೇಜ್ ಟೈಮ್ಸ್ ಅಲ್ಲಿ ನಾನು 10th ಸ್ಟ್ಯಾಂಡರ್ಡ್ ಅಲ್ಲಿ ಪೈಮಾ ಜಾಯಿನ್ ಆಗಿದ್ದು. PU ಟೈಮ್ ಅಲ್ಲಿ ನಾನು ನಮ್ ಕಾಲೇಜಲ್ಲಿ ತುಂಬಾ ಇವೆಂಟ್ಸ್ ಮಾಡೋರು. ಏಕೆಂದ್ರೆ ಕಾಂಪಿಟೇಷನ್ಸ್, ಆಮೇಲೆ ಸೆಮಿನಾರ್ಸ್, ಪ್ರೆಸೆಂಟೇಶನ್ಸ್ ತುಂಬಾ ಇತ್ತು. ಆ ಟೈಮಲ್ಲಿ ನಂಗೆ ಮೆಡಿಟೇಷನ್ ಸಿಕ್ಕಿರ್ಲಿಲ್ಲ ಅಂದಿದ್ರೆ ಅದ್ ಯಾವ ಇವೆಂಟ್ಸ್ ನಾನು ಪಾರ್ಟಿಸಿಪೇಟ್ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಭಯ ಇರೋದು ನಂಗೆ, ನಾನೆಲ್ಲಿ ಹೇಳ್ತೀನಿ ಅನ್ನೋ ನೆಗೆಟಿವ್ ಥಿಂಕಿಂಗ್ ಇರೋದು. ಬಟ್ ನಾನು ಮೆಡಿಟೇಷನ್ ಬಂದಾದ್ಮೇಲೆ ಆ ಈವೆಂಟ್ಸ್ನೆಲ್ಲ ನಾನು ಕಂಪ್ಲೀಟ್ ಆಗಿ ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡಿದೆ. ಇಲ್ಲಾಗಿದ್ ಪ್ರಾಕ್ಟೀಸು ಅಲ್ಲಿ ಕಂಪ್ಲೀಟ್ ಆಗಿ ನನ್ಗೆ ಒಂದು ಹೇಗೆ ಅಂದ್ರೆ ಒಂದು ವರನೇ ಅನ್ಸ್ಬಿಡ್ತು ನಂಗೆ. ಅಲ್ಲಿ ಎಷ್ಟು ಚೆನ್ನಾಗಿ ನಾನು ಎಕ್ಸ್ಪ್ಲೇನ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಅಂದ್ರೆ, ಒಂದ್ ಸೆಷನ್ ಅಲ್ಲಿ ಏನೋ ಸ್ಟ್ಯಾಂಡಿಂಗ್ ಅವೇಶನ್ ಕೊಟ್ಬಿಟ್ರು. ಅವಾಗ ನಂಗೆ ಇಷ್ಟೊಂದು ನನ್ನ ಹತ್ರ ಪೊಟೆನ್ಶಿಯಲ್ ಇದೆಯಾ ಅನ್ನೋದು ನಂಗೆ ಅರ್ಥ ಆಯ್ತು. ಬರೀ ಪ್ರೈಸಸ್ ಮೇಲೆ ಪ್ರೈಸಸ್ ತಗೊಂಡಿದ್ದೆ ಸೆಕೆಂಡ್ PU ಫಸ್ಟ್ PU ನಲ್ಲಿ ಈವೆಂಟ್ಸ್ ನಲ್ಲಿ. ಅದೆಲ್ಲದಕ್ಕೂ ಕಾರಣ ಪೈಮಾದಲ್ಲಿ ನಾನು ಮಾಡಿದ ಸೆಷನ್ಸ್, ನಾನು ಹೋಸ್ಟ್ ಮಾಡಿದ ಸೆಷನ್ಸ್, ಅವ್ರು ನಂಗೆ ಕೊಟ್ಟಿದ್ದ ಆಪರ್ಚುನಿಟೀಸ್, ಇಷ್ಟು ಕಂಪ್ಲೀಟ್ ಆಗಿ ನಮ್ಗೆ ಇಷ್ಟು ಸ್ಕಿಲ್ಸ್ ನ ಕೊಡುತ್ತೆ. ಜೊತೆಗ್ ಧ್ಯಾನನೂ ಇರುತ್ತೆ, ಜೊತೆಗ್ ನಮ್ಮನ್ನ ಫ್ಯೂಚರ್ಗೆ ಕೂಡ ರೆಡಿ ಮಾಡ್ತಿರುತ್ತೆ. ಆಮೇಲೆ ಯಾವಾಗ್ಲೂ ದೊಡ್ಡದಾಗಿ ಯೋಚನೆ ಮಾಡೋದಕ್ಕೆ ಪೈಮಾ ನಮ್ಗೆ ಹೆಲ್ಪ್ ಮಾಡುತ್ತೆ. ನಾವು ಪೈಮಾಗೆ ಜಾಯಿನ್ ಆಗಿಲ್ದ ಇರೋದಕ್ಕಿಂತ ಮುಂಚೆ ನನ್ ಕೈಲೆಲ್ಲ ಆಗುತ್ತೆ ಬಿಡು ಇದು, ನಾನ್ ಹೆಂಗ್ ಮಾಡ್ತೀನಿ, ಇವಾಗ ಯಾವ್ದೊಂದು ದೊಡ್ಡ ಎಕ್ಸಾಮ್ ತಗೋಬೇಕು, ನಾನು ಆ ದೊಡ್ಡ ಎಕ್ಸಾಮ್ ತಗೊಂಡು ನಾನು ಪಾಸ್ ಮಾಡಿದ್ರೆ ನಂಗೆ ಒಳ್ಳೆ ಫ್ಯೂಚರ್ ಇರುತ್ತೆ. ಬಟ್ ನಂಗೆ ಮೆಡಿಟೇಷನ್ ಗೊತ್ತಿಲ್ಲ, ಪೈಮಾ ಗೊತ್ತಿಲ್ಲ, ಹೇಗಿರುತ್ತೆ, ತುಂಬಾ ಸ್ಟ್ರಾಂಗ್ ಮೈಂಡೆಡ್ ಪೀಪಲ್ ಆಗಿರೋರು ಹೋಗ್ತಾರೆ. ಬಟ್ ಮೆಜಾರಿಟಿ ಟೈಮ್ ಅಲ್ಲಿ ಈಗ ಜೆನ್ಸಿದಲ್ಲಿ ನೋಡಿದ್ರೆ ಆಂಗ್ಸೈಟಿ ಪರ್ಸನ್ಸ್, ಡಿಪ್ರೆಷನ್ಸ್ ಪರ್ಸನ್ಸ್ ತುಂಬಾ ಜಾಸ್ತಿ ಇದ್ದಾರೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಡಿಸ್ಟ್ರಾಕ್ಷನ್ ಅವ್ರಿಗೆ ಬಂದಿದೆ. ಇದರಲ್ಲಿ ರೀಲ್ಸ್ ನೋಡಿ 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 ಅವ್ರಿಗೆ ಸ್ಕ್ರಾಲ್ ಮಾಡೋದೊಂದು ಅಭ್ಯಾಸ ಆಗಿ, ಥಿಂಕಿಂಗ್ ಮಾಡೋದು ಹೇಗೆ, ಯಾವ ರೀತಿ ನಾನು ಯೋಚನೆ ಮಾಡಿದ್ರೆ ಯಾವ ರೀತಿ ನಾನು ಬೆಳಿತೀನಿ ಅನ್ನೋದ್ ಮೆಂಟಾಲಿಟಿನೇ ಹೊರಟೋಗ್ಬಿಟ್ಟಿದೆ. ಆತರ ಮೆಂಟಾಲಿಟಿ ಹೋದಾಗ, ಅವ್ರ ಮೆಂಟಾಲಿಟಿ ಹೋದ್ರುನು ಆಪರ್ಚುನಿಟೀಸ್ ಕೂಡ ಬರ್ತಾನೆ ಇರುತ್ತೆ. ಅದನ್ನ ಫೇಸ್ ಮಾಡಕ್ ಆಗ್ದೇನೆ ಡಿಪ್ರೆಷನ್ಸ್, ಆಂಗ್ಸೈಟೀಸ್ ಬರುತ್ತೆ. ನೆಗೆಟಿವ್ ಥಿಂಕಿಂಗ್ ಅಲ್ಲ, ಡಿಸಾಸ್ಟರ್ಸ್ ಥಿಂಕಿಂಗ್ ಅಲ್ಲಿ ಜೀವನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಇದೆಲ್ಲದಕ್ಕೂ ಸೊಲ್ಯೂಷನ್ ಮೆಡಿಟೇಷನ್, ಆನಾಪಾನಸತಿ ಮೆಡಿಟೇಷನ್, ರೈಟ್ ಮೆಡಿಟೇಷನ್. ಇದನ್ನ ಜೆನ್ಸಿ ಪೀಪಲ್ ಆರ್ ಎಲ್ಲಾ ಯೂತ್ಸ್ ಮಾಡಿದ್ರೆ ಈ ಅಡಿಕ್ಷನ್ಸ್ ಅನ್ನೋದು ಫಸ್ಟ್ ಹೋಗುತ್ತೆ. ಆಮೇಲೆ ಅವರಲ್ಲಿರೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನಾನು ಇದು ಮಾಡ್ಬೋದು ಅಂತ. ಹೇಗೆ ವಿವೇಕಾನಂದ ಅವ್ರಿಗೆ ಅಷ್ಟು ಕರೇಜ್ ಮತ್ತೆ ಎಷ್ಟು ಕಾನ್ಫಿಡೆನ್ಸ್ ಇತ್ತೋ, ಅವ್ರು ಅಷ್ಟು ಏನು ಭಯ ಇಲ್ದಲೆ ಒಂದು ಮಾತಲ್ಲಿ ಎಲ್ರ ಹತ್ರನ ಚಪ್ಪಾಳೆ ತಟ್ಟಿಸ್ಕೊಂಡ್ರು ಅಂದ್ರೆ ಅವ್ರ ಶಕ್ತಿ ಎಷ್ಟಿದೆ ನಾವು ಯೋಚನೆ ಮಾಡ್ಬೇಕು. ಆ ರೀತಿ ಯೋಚನೆ ಅವ್ರು ಹೇಗ್ ಬಂತು ಅಂದ್ರೆ, ರಾಮಕೃಷ್ಣ ಪರಮಹಂಸ ಅವ್ರ ಜೊತೆ ಬೆಳೆದಿದ್ದು, ಜೊತೆಗೆ ಅವ್ರು ಹೇಳ್ಕೊಟ್ಟಿದ್ದ ಧ್ಯಾನ, ಆ ಧ್ಯಾನ ಶಕ್ತಿಯಿಂದಾನೆ ಅವ್ರಿಗೆ ಅಷ್ಟು ಕರೇಜ್, ಅಷ್ಟೊಂದು ಧೈರ್ಯ ಬಂತು ಅವ್ರಿಗೆ. ಆ ಧೈರ್ಯ ಬರ್ಬೇಕು ಅಂತಾನೆ ಎಲ್ಲರಿಗೂ ಆ ಧೈರ್ಯ ಬರ್ಬೇಕು, ಎಲ್ರು ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೋಬೇಕು, ಸೆಲ್ಫ್ ಗ್ರೋತ್ ಅವ್ರು ಆಗ್ಬೇಕು ಅನ್ನೋದಕ್ಕೋಸ್ಕರನೇ ಪೈಮಾ ಅನ್ನೋದು ಪತ್ರಿಜಿ ಮಾಡಿದ ಒಂದು ಪ್ರಾಜೆಕ್ಟ್. ಸೊ ಪತ್ರಿಜಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಪೈಮಾ ಅನ್ನೋದು ದೊಡ್ಡ ಪ್ರಾಜೆಕ್ಟ್ ಮಾಡಿ ನಮ್ಮ ಎಲ್ಲರನ್ನು ಉತ್ತೇಜನ ಪಡಿಸಿ ನಮ್ಮಲ್ಲಿರೋ ಒಂದು ಗ್ರೋತ್ ಮೆಂಟಾಲಿಟಿನ ತರಿಸಿದ್ದಕ್ಕೆ. ಸೊ ಈ ತರ ನಾವು ಗ್ರೋತ್ ಮೆಂಟಾಲಿಟಿಯಿಂದ ಇಟ್ಕೊಂಡು ಈ ತರ ಜೆನ್ಸಿ ಪೀಪಲ್ಸ್ ಡಿಪ್ರೆಷನ್ ಇಂದ ಆಚೆ ಬಂದು, ಆಂಗ್ಸೈಟಿಯಿಂದ ಆಚೆ ಬಂದು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಅವರಲ್ಲಿರೋ ಒಂದು ಕಾನ್ಫಿಡೆನ್ಸ್ ಬಂದ್ಮೇಲೆ ಪೈಮಾಗ್ ಜಾಯಿನ್ ಆಗ್ತಾರೆ. ಜಾಯಿನ್ ಆದ್ಮೇಲೆ ಅಲ್ಲಿ ಅವ್ರಿಗೆ ಸರ್ವಿಸ್ ಮೆಂಟಾಲಿಟಿ ಅನ್ನೋದು ಬರುತ್ತೆ.
ಎಷ್ಟೋ ಕೆಲ್ಸಗಳು ಅವರು ವಿತೌಟ್ ಮನಿ ಅವರು ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅವರಲ್ಲಿರೋ ಕೇಪಬಿಲಿಟೀಸ್ ಅವ್ರಿಗೆ ಅರ್ಥ ಆಗುತ್ತೆ. ಓ, ನನ್ನ ಕೈಲಿ ಇಷ್ಟೊಂದು ಆಗುತ್ತೆ ಅನ್ನೋದು ಅರ್ಥ ಆದ್ಮೇಲೆ ಜೊತೆಗೆ ವಿನಯತೆ ಕೂಡ ಬರುತ್ತೆ ಅವ್ರಿಗೆ. ವಿನಯತೆ ಹೇಗೆ ಬರುತ್ತೆ ಅಂದ್ರೆ, ಈಗ ನಾವು ದುಡ್ಡು ಇಸ್ಕೊಂಡು ಕೆಲಸ ಮಾಡಿದ್ರೆ ನಮ್ಮಲ್ಲಿ ಈಗೋ ಸ್ಟಾರ್ಟ್ ಆಗುತ್ತೆ. ಬಟ್ ದುಡ್ಡು ಇಸ್ಕೊಂಡ್ದಲೇನ ಕೆಲಸ ಮಾಡಿದ್ರೆ ವಿನಯತೆ ಬರುತ್ತೆ. ಯೂತ್ಸ್ಗೆ ಮೇಜರ್ ಆಗಿ ವಿನಯತೆ ಮತ್ತೆ ಈಗೋಲೆಸ್ನೆಸ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಫ್ಯೂಚರ್ ಅಲ್ಲಿ ಅವ್ರು ಫೇಸ್ ಮಾಡೋ ತುಂಬಾ ಸಿಚುಯೇಷನ್ಸ್, ತುಂಬಾ ಆಪರ್ಚುನಿಟೀಸ್ ಅವರಲ್ಲಿ ಇರೋ ಈಗೋ ಇಂದಾನೆ ಅದು ಅಲ್ಲಿಂದ ಅಲ್ಲಿಗೆ ಮುಚ್ಚೋಗ್ಬಿಡುತ್ತೆ. ಸೊ ಪೈಮ ಏನ್ ಮಾಡುತ್ತೆ, ಅವರಲ್ಲಿರೋ ಈಗೋನ ತೆಗೆದು ವಿನಯತೆನ ಅವ್ರನ್ನ ಬೆಳೆಸಿದಾಗ ಎಷ್ಟೋ ಆಪರ್ಚುನಿಟೀಸ್ ಅವ್ರಿಗೆ ಡೋರ್ವೇಸ್ ತರ ಇರುತ್ತೆ. ಅವ್ರು ಹೋಗಿದ ತಕ್ಷಣ ಆಪರ್ಚುನಿಟಿ ರಿಸೀವ್ ಮಾಡ್ತಾರೆ. ಆಮೇಲೆ ಏನೇ ಕೆಟ್ಟು ನೆಗೆಟಿವ್ ಥಿಂಗ್ಸ್ ಆರ್ ಅನ್ನೆಸೆಸರಿ ಥಿಂಗ್ಸ್ ಬೇರೆಯವ್ರು ಬಂದು ನಮ್ಗೆ ಹೇಳಿದ್ರು ನಮ್ಗೆ ಅದ್ರನ್ನ ರೆಸ್ಪಾಂಡ್ ಮಾಡ್ತೀವಿ ಹೊರತು ರಿಯಾಕ್ಟ್ ಮಾಡೋದಿಲ್ಲ. ಈ ಒಂದು ಮೆಂಟಾಲಿಟಿ ಕೂಡ ನಮ್ಮಲ್ಲಿ ಬರುತ್ತೆ. ಸೊ ಇಷ್ಟೊಂದು ಆಪರ್ಚುನಿಟೀಸ್ ನಾವು ಫೇಸ್ ಅದನ್ನ ರಿಸೀವ್ ಮಾಡ್ಕೊಂಡು ನಾವು ಅಷ್ಟು ಗ್ರೋತ್ ಆಗ್ತೀವಿ ಅಂದ್ರೆ ಅದು ಫ್ರೀ ಆಗಿ ಯಾವುದೇ ಫೀಸ್ ಕೂಡ ತಗೊಳ್ಳೋದಿಲ್ಲ, ಏನಿಲ್ಲ. ಪೈಮಾದಲ್ಲಿ ದೇ ಜಸ್ಟ್ ವಾಂಟ್ ಟು ಗ್ರೋ, ದೇ ಜಸ್ಟ್ ವಾಂಟ್ ಅಸ್ ಟು ಗ್ರೋ ಅಷ್ಟೇ. ನಮ್ಮನ್ನ ಗ್ರೋತ್ ಮೆಂಟಾಲಿಟಿಗೆ ತಗೊಂಡೋಗ್ಬೇಕು. ನಾನು ಕೂಡ ಈ ತರ ಇರ್ಲಿಲ್ಲ, ಇಷ್ಟೊಂದು ನಂಗೆ ಮೈಂಡ್ ಸೆಟ್ ಕೂಡ ಇರ್ಲಿಲ್ಲ. ಬಟ್ ಏನೋ ತಿಳ್ಕೊಬೇಕು ಅಂತ ಇತ್ತು. ಬಟ್ ಇಷ್ಟೊಂದು ದೊಡ್ಡದಾಗಿ ನಾನು ತಿಳ್ಕೊಬೇಕು, ಇಷ್ಟೊಂದು ಫ್ಯೂಚರ್ ಅಷ್ಟೇ ನಾನು ಥಿಂಕ್ ಮಾಡ್ಬೇಕು, ನಂಗೆ ಇಷ್ಟೊಂದು ಕೆಪಬಿಲಿಟಿ ಇದೆ, ನನ್ಗೆ ಇವಾಗ ಗೊತ್ತಿಲ್ಲ ಅಂದ್ರೂ ಕೂಡ ಕಂಡ್ಕೊಳಕ್ಕೆ ನಂಗೆ ಧೈರ್ಯ ಇದೆ. ನಂಗೆ ಕಂಡ್ಕೊಳಕ್ಕೆನೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ, ಭಯ ಇದೆ ಅಂದ್ರೆ ಅದನ್ನ ಅಟೈನ್ ಮಾಡೋದು ತುಂಬಾ ದೂರದ ವಿಷಯ. ಸೊ ಇಷ್ಟು ಪೈಮ ಅನ್ನೋದು ನಮ್ಗೆ ಹೆಲ್ಪ್ ಮಾಡುತ್ತೆ. ಇದನ್ನ ನಾವು ಎಲ್ಲರೂ ಈ ಭೂಮಿಲಿರೋ ಎಷ್ಟೊಂದು ಯೂತ್ಸ್ ಕೂಡ ಈ ತರ ಪೈಮಾಗೆ ಜಾಯಿನ್ ಆಗೋದೇ ನಮ್ಮ ಆಬ್ಜೆಕ್ಟಿವ್ ಆಗಿದೆ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೋ ನಿಮ್ಮ ಯೂತ್ಸ್, ನಿಮ್ಮ ಮಕ್ಳಿದ್ದಾರೆ, ಎಷ್ಟು ಚಿಕ್ಕ ವಯಸ್ಸು ಫ್ರಮ್ 5 to 15 years ಇಂದ ಕೂಡ ನಾವು ತಗೊಂತೀವಿ. ಫ್ರಮ್ 5 to 30 years ಕೂಡ ನಾವು ವಿ ಆರ್ ಟೇಕಿಂಗ್ ದೆಮ್. ಅಂದ್ರೆ ಅವರೆಲ್ಲರೂ ಮೆಡಿಟೇಷನ್ ಮಾಡ್ಬೇಕು, ಅವರು ಗ್ರೋತ್ ಮೈಂಡ್ ಸೆಟ್ ನ ಬಿಲ್ಡ್ ಮಾಡ್ಕೋಬೇಕು. ಆಮೇಲೆ ಇದು ಲೀಗಲ್ ಆಗಿ ಕೂಡ ತುಂಬಾ ಮ್ಯಾಚ್ ಆಗುತ್ತೆ. ಯಾಕಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಇದೆ. ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಒಂದು ಏನ್ ಹೇಳುತ್ತೆ ಅಂದ್ರೆ, ನಾವು ಯಾವಾಗ್ಲೂ ನಮ್ಮ ಇಂಡಿಪೆಂಡೆಂಟ್ ಗ್ರೋತ್ಗೆ, ನಮ್ಮಲ್ಲಿರೋ ಎಕ್ಸಲೆನ್ಸ್ಗೆ ನಾವು ಯಾವಾಗ್ಲೂ ಸ್ಟ್ರೈವ್ ಮಾಡ್ತಿರ್ಬೇಕು, ಯಾವಾಗ್ಲೂ ತಡ್ಪಡಿಸ್ತಿರ್ಬೇಕು ನಮ್ಮ ಗ್ರೋತ್ಗೆ. ಇದು ಫಂಡಮೆಂಟಲ್ ಡ್ಯೂಟಿ, ಇಂಡಿಯನ್ಸ್ ಮಾಡ್ಲೇಬೇಕಾದ ಒಂದು ಕರ್ತವ್ಯ. ಈ ಕರ್ತವ್ಯ ಮಾಡೋದಕ್ಕೆ ಅವ್ರಿಗೆ ಏನು ಹಾದಿ ಅಂದ್ರೆ ಪಿರಮಿಡ್ ಯೂತ್ ಫಾರ್ ಮೆಡಿಟೇಷನ್ ಅಂಡ್ ಅಹಿಂಸಾ. ಪಿರಮಿಡ್ ಯೂತ್ ಫಾರ್ ಮೆಡಿಟೇಷನ್ ಅಂಡ್ ಅಹಿಂಸಾ ಮೆಡಿಟೇಷನ್ ಹೇಳ್ಕೊಡುತ್ತೆ. ಅವರಲ್ಲಿರೋ ಒಂದು ಗ್ರೋತ್ ನ ಪಡೆಯೋದಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಹೋಗಿ ಈ ತರ ಗ್ರೋತ್ ಆದ್ಮೇಲೆ ಅವರು ಸನ್ಯಾಸತ್ವ ತಗೋಬೋದಾ? ಇಲ್ಲ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಕಡೆ ಅದರಿಂದ ಆಗಿರೋ ಪೈಮಾ ಪಿರಮಿಡ್ ಯೂತ್ ಫಾರ್ ಮೆಡಿಟೇಷನ್ ಅಹಿಂಸಾದಲ್ಲಿ ಏನ್ ಹೇಳಿದೆ ಅಂದ್ರೆ, ನೀವು ಸಂಸಾರಿ ಆಗ್ಬೇಕೇ ಹೊರತು ಸನ್ಯಾಸಿ ಆಗೋದು. ಅದರಿಂದ ಎಷ್ಟೋ ಒಂದು ಅವ್ರಿಗೆ ರಿಲೇಶನ್ಶಿಪ್ ಬಗ್ಗೆನೂ ಕೂಡ ಗೊತ್ತಾಗುತ್ತೆ. ಡಿಸ್ಟರ್ಬೆನ್ಸ್ ಇದೆಯಾ ನನ್ನ ವಾಯ್ಸ್ ಅಲ್ಲಿ? ಇಲ್ಲ ಸರ್, ಕರೆಕ್ಟ್ ಇದೆ, ಕರೆಕ್ಟ್ ಇದೆ ಸರ್. ಕೇಳಿಸ್ತಾ ಇದೆ ಸರ್ ನಮ್ದು? ಡಿಸ್ಟರ್ಬೆನ್ಸ್ ಇದೆಯಾ ಮ್ಯಾಮ್? ಇಲ್ಲ ಸರ್, ಇಲ್ಲ, ಕರೆಕ್ಟ್ ಇದೆ, ಕೇಳ್ತಾ ಇದೆ ಎಲ್ಲ. ಸೊ ಇದು ಪೈಮಾದ ಒಂದು ಬೆನಿಫಿಟ್ಸ್. ನಾನು ಸಂಸಾರಸ್ತ್ರ ಆದ್ಮೇಲೆ ಅವ್ರಿಗೆ ರಿಲೇಶನ್ಶಿಪ್ಸ್ ನ ಒಂದು ವ್ಯಾಲ್ಯೂ ಗೊತ್ತಾಗುತ್ತೆ. ಅವಾಗ ಸೊಸೈಟಿಲಿ ಹೇಗಿರ್ಬೇಕು, ಹೇಗೆ ನಾವು ಕೆಲಸ ಮಾಡ್ಬೇಕು, ಯಾವ ರೀತಿ ಇದ್ರೆ ನಾವು ಯಾವ ರೀತಿ ಯೋಚನೆ ಮಾಡಿದ್ರೆ ನಾವು ಯಾವ ರೀತಿ ನಾವು ಬೆಳಿತೀವಿ ಅನ್ನೋದು. ಸೊ ಮೇಜರ್ ಆಗಿ ನಾನ್ ಥಿಂಕಿಂಗ್ ಕೂಡ ನಾವು ಪ್ರಮೋಟ್ ಮಾಡ್ತೀವಿ. ಅಂದ್ರೆ ತುಂಬಾ ಆಲೋಚನೆ ಮಾಡ್ಬೇಕು ಅಂತ ಏನಿಲ್ಲ, ನಾವು ಲೈಫ್ ಲೀಡ್ ಮಾಡ್ಬೇಕು ಅಂದ್ರೆ ಈಸಿಯರ್ ಲೈಫ್ ನ ನಾವು ಹೇಗೆ ಕಂಡ್ಕೋಬಹುದು ಅನ್ನೋದು. ನಾವು ತುಂಬಾ ಏನ್ ಅಂದ್ಕೊಂಡಿದೀವಿ ಅಂದ್ರೆ, ತುಂಬಾ ಆಲೋಚನೆ ಮಾಡಿದ್ರೇನೆ ನಮ್ಗೆ ಆನ್ಸರ್ ಸಿಗುತ್ತೆ ಅಂತ ಅನ್ಕೊಂಡಿರ್ತೀವಿ. ಬಟ್ ನಾವು ಏನು ಆಲೋಚನೆ ಮಾಡ್ಲಿಲ್ಲ ಅಂದ್ರೇನೆ ನಮ್ಗೆ ಆನ್ಸರ್ ಸಿಗೋದು. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂದ್ರೆ, ಐನ್ಸ್ಟೈನ್ ನ ಒಬ್ರು ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ, ನೀವು ಏನಾದ್ರೂ ಇನ್ವೆನ್ಷನ್ ಮಾಡ್ಬೇಕು ಅಂದ್ರೆ ತುಂಬಾ ಆಲೋಚನೆ ಮಾಡ್ತೀರಾ ಅಥವಾ ಏನ್ ಮೆಥಡ್ ಯೂಸ್ ಮಾಡ್ತೀರಾ ಅಂತ ಕೇಳಿದಾಗ
ಅವರು ಐನ್ಸ್ಟೈನ್ ಏನ್ ಹೇಳಿದ್ರು ಅಂದ್ರೆ, ನಾನು ಇನ್ವೆನ್ಷನ್ ಮಾಡ್ಬೇಕಾದ್ರೆ ಏನಾದ್ರು ತಿಳ್ಕೊಬೇಕು ಅಂತ ನೋಡ್ಬೇಕಾದ್ರೆ ತುಂಬಾ ತಲೆ ಕೆಟ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ, ನಾನು ಮಲ್ಕೊಂಡ್ಬಿಡ್ತೀನಿ. ಮಲ್ಕೊಂಡಾದ್ಮೇಲೆ ಒಂದು ಡೀಪ್ ಸ್ಟೇಟ್ ಅಲ್ಲಿ ಹೋಗ್ತೀನಿ ನಾನು. ಆ ಡೀಪ್ ಸ್ಟೇಟ್ ಅಲ್ಲಿ ಹೋಗಿದ ತಕ್ಷಣ ನಾನು ಬೇಗ ಎದ್ದು ಬಿಡ್ತೀನಿ. ಆ ಟೈಮಲ್ಲಿ ನನ್ನ ಮೈಂಡ್ ತುಂಬಾ ಖಾಲಿ ಆಗಿರುತ್ತೆ, ತುಂಬಾ ಥಾಟ್ಲೆಸ್ ಸ್ಟೇಟ್ ಅಲ್ಲಿ ಇರ್ತೀನಿ ನಾನು. ಆ ಟೈಮಲ್ಲಿ ನನ್ಗೆ ಎಷ್ಟೊಂದು ಐಡಿಯಾಸ್ ಬರ್ತಾ ಹೋಗುತ್ತೆ ಅಂತ. ಅವಾಗ ಅವ್ರಿಗೆ ಇನ್ವೆನ್ಷನ್ಸ್ ಅನ್ನೋದು ನಡೆಯುತ್ತಂತೆ. ಇದೇ ರೀತಿ ಆ ಥಾಮಸ್ ಆಲ್ವಾ ಎಡಿಸನ್ ಕೂಡ ಅವ್ರಿಗೆ ಏನಾದ್ರು ಡೌಟ್ಸ್ ಇತ್ತು ಅಥವಾ ಏನು ಹೊಳಿತಿಲ್ಲ ಅಂದ್ರೆ ಕೈಯಲ್ಲಿ ಒಂದು ಐರನ್ ಬಾಲ್ ಇಟ್ಕೊಳ್ಳೋರಂತೆ, ಮಲ್ಕೊಂಡಾದ್ಮೇಲೆ ಒಂದ್ ಡೀಪ್ ಸ್ಟೇಟ್ ಹೋಗಾದ್ಮೇಲೆ ಕೈ ಕೈ ಅನ್ನೋದು ತುಂಬಾ ವೀಕ್ ಆಗುತ್ತೆ. ಅಂದ್ರೆ ಅದನ್ನ ಕೈನ ಹಾಗೆ ಬಿಟ್ಟಾಗ ಬಾಲ್ ಕೆಳಗಡೆ ಜಾರ್ ಬೀಳುತ್ತೆ. ಆ ಬೀಳೋ ಸೌಂಡ್ ಅಲ್ಲಿ ಪಟ್ಟಂತ ಎದ್ದೇಳ್ತಾರೆ ಡೀಪ್ ಸ್ಟೇಟ್ ಅಲ್ಲಿ. ಅವಾಗ ಅವ್ರಿಗೆ ಆಲೋಚನೆ ಬರುತ್ತಂತೆ, ಐಡಿಯಾಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ಬೇಗ ಪೆನ್ನಲ್ಲಿ ಬರೆದು ಆ ಫಾರ್ಮುಲಾನ ಅವರು ಇಂಪ್ಲಿಮೆಂಟ್ ಮಾಡಿದಾಗ ಎಷ್ಟೋ ಇನ್ವೆನ್ಷನ್ಸ್ ನ ಮಾಡಿದ್ದಾರೆ. ಇದೇ ರೀತಿ ಕರ್ನಾಟಕದಲ್ಲೂ ಕೂಡ ಒಬ್ರು ಗ್ರೇಟ್ ಡೈರೆಕ್ಟರ್ ಒಬ್ರು ಇದ್ದಾರೆ, ಉಪೇಂದ್ರ ಅಂತ. ನೀವು ಉಪೇಂದ್ರ ಅವ್ರ ಎಷ್ಟೋ ಇಂಟರ್ವ್ಯೂಸ್ ನ ನೀವು ನೋಡಿದ್ರೆ ಇಷ್ಟು ನೀವು ಅಡ್ವಾನ್ಸ್ಡ್ ಆಗಿ ಫಿಲಮ್ಸ್ ನ ಹೇಗ್ ಮಾಡ್ತೀರಾ, ಇಷ್ಟು ಕ್ರಿಯೇಟಿವ್ ಆಗಿ ನೀವು ಫಿಲಮ್ಸ್ ಹೇಗ್ ಮಾಡ್ತೀರಾ ಅಂತ ಕೇಳಿದಾಗ ಅವ್ರ ಏನ್ ಹೇಳಿದ್ರು ಅಂದ್ರೆ, ನಂಗೆ ಏನೋ ಗೊತ್ತಿಲ್ಲಪ್ಪ, ನಾನು ಏನು ಯೋಚನೆ ಮಾಡಲ್ಲ, ಸುಮ್ಮನೆ ಹಂಗ್ ಬಂದಿದ್ನ ನಂಗೆ ಬರ್ದ್ಬಿಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಅವರು ಕೂಡ ಏನು ಆಲೋಚನೆ ಮಾಡ್ತಿಲ್ಲ. ಅವ್ರು ಯಾವಾಗ್ಲೂ ಹೇಳ್ತಾರೆ, ನನ್ ಮನ್ಸನ್ನ ಖಾಲಿಯಾಗಿ ಇಟ್ಕೊಂಡ್ರೆ ಎಲ್ಲಾನು ನಮ್ಮಿಂದ ಬರುತ್ತೆ ಅಂತ. ಸೊ ಯೂತ್ಸ್ ಅಲ್ಲಿ ನಾನ್ ಥಿಂಕಿಂಗ್ ಕೂಡ ನಾವು ಬೆಳೆಸ್ತಾ ಇದೀವಿ. ನಾನು ಪೈಮಾಗ್ ಬರಕ್ಕಿಂತ ಮುಂಚೆ ಓವರ್ ಥಿಂಕರ್ ಆಗಿದ್ದೆ. ಸೊ ಪೈಮಾಗ್ ಬಂದಾದ್ಮೇಲೆ ನಾನ್ ಥಿಂಕರ್ ಆಗಿ ಕನ್ವರ್ಟ್ ಆಗ್ತಾ ಇದೀವಿ. ಸೊ ಇದು ಚೇಂಜಸ್ ಪೈಮಾದಲ್ಲಿ ಮಾಡೋ ಯೂತ್ಸ್ಗೆ ಆಗೊಂದು ಚೇಂಜಸ್. ಇದ್ರ ಜೊತೆಗೆ ನಾವು ಆನ್ಲೈನ್ ಸೆಷನ್ಸ್ ಅಲ್ಲ, ಮಂತ್ಲಿ ಟ್ವೈಸ್ ಅಥವಾ 2 ತಿಂಗಳಿಗೆ ಒಂದ್ಸತಿ ಅವೇಕನಿಂಗ್ ಯೂತ್ ಅನ್ನೋದು ಕೂಡ ನಾವು ಮಾಡ್ತೀವಿ. ಪಿರಮಿಡ್ ವ್ಯಾಲಿಲಿ ಅವೇಕನಿಂಗ್ ಯೂತ್ ಅನ್ನೋ ಪ್ರೋಗ್ರಾಮ್ಸ್ ಕೂಡ ನಡೀತೆ. ಅಲ್ಲಿ ಎಲ್ಲ ಯೂತ್ಸ್ ಇಂಟ್ರೆಸ್ಟೆಡ್ ಆಗಿರೋ ಯೂತ್ಸ್ ನ ಕರ್ಕೊಂಡು ಪಿರಮಿಡ್ ಎನರ್ಜೀಸ್ ಮತ್ತೆ ನೇಚರ್ ಅಲ್ಲಿರೋ ಒಂದಿಷ್ಟು ಪವರ್ಸ್ ನ ನಾವು ಪರಿಚಯ ಮಾಡ್ಸೋದಕ್ಕೆ ಅಲ್ಲಿ ಮೆಡಿಟೇಷನ್ಸ್, ಟ್ರೆಕ್ಕಿಂಗ್ಸ್, ಗೇಮ್ಸ್, ಫೈರ್ ಕ್ಯಾಂಪ್ ಮೆಡಿಟೇಷನ್ಸ್, ಆಮೇಲೆ ವೆಜಿಟೇರಿಯನಿಸಂ ಬಗ್ಗೆ ಅವ್ರಿಗೆ ಅವೇರ್ನೆಸ್ ಮೂಡಿಸೋದು, ಈ ತರ ಎಷ್ಟೋ ಒಂದು ಪ್ರಾಜೆಕ್ಟ್ಸ್ ನಾವು ಮಾಡ್ತೀವಿ, ಎಷ್ಟೋ ಒಂದು ಈವೆಂಟ್ಸ್ ನ ಮಾಡ್ತೀವಿ. ಅವಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಒಂದು ಮೋಟಿವೇಶನ್ ಅನ್ನೋದು ಸಿಗುತ್ತೆ. ಈ ತರ ಮಾಡಿದ್ರೆ ಇಷ್ಟೊಂದೆಲ್ಲ ಇದೆಯಾ, ನಂಗೆ ಗೊತ್ತೇ ಇರ್ಲಿಲ್ಲ ಅಂತ. ಸೊ ಆತರ ಎಷ್ಟೊಂದ್ ಜನ ಅವೇಕನಿಂಗ್ ಯೂತ್ ಅಲ್ಲಿ ಜಾಯಿನ್ ಆಗಿ ಎಷ್ಟೊಂದ್ ಜನ ಟ್ರಾನ್ಸ್ಫಾರ್ಮ್ ಆಗಿ ಈಗ ಎಷ್ಟೊಂದ್ ಜನ ಕ್ಲಾಸಸ್ನೆಲ್ಲ ಕೊಡ್ತಿದ್ದಾರೆ. ಪೈಮಾದಲ್ಲಿ ಮಾತ್ರ ಅಲ್ಲ, ನಂತರ ಇನ್ನರ್ ಸೋಲ್ ರಿಫ್ಲೆಕ್ಷನ್ ಅಲ್ಲಿ ಇರ್ಬೋದು, PMC ಕನ್ನಡ, PCSB, PSSM, PMC ಹಿಂದಿ, ಎಷ್ಟೋ ಕಡೆ. ಸೊ ಇದು ಪೈಮಾ ಅನ್ನೋದು ಬರೀ ಕರ್ನಾಟಕಕ್ಕೆ ಸೀಮಿತ ಅಲ್ಲ, ಪೈಮಾ ಗ್ಲೋಬಲ್ ಆಗಿದೆ ಇವಾಗ. ಆಲ್ ಓವರ್ ವರ್ಲ್ಡ್ ಎಷ್ಟೊಂದ್ ಜನ ಪೈಮಾ ಯೂತ್ಸ್ ಇದ್ದಾರೆ. ವಿಶ್ವನಾಥ್ ಅಣ್ಣ ಆಗಿರ್ಬೋದು, ನವೇಶ್ರೀ ಅಕ್ಕ, ಜೀವಿತಾ, ಪ್ರಿಯಾ, ಸಿರಿ, ಈ ತರ ಎಷ್ಟೋ ಜನ ಯೂತ್ಸ್ ಇದ್ದಾರೆ ನಮ್ಮಲ್ಲಿ. ಇವರೆಲ್ಲರೂ ದೊಡ್ಡ ದೊಡ್ಡ ಮಾಸ್ಟರ್ಸ್. ಷಡಕ್ಷರಿ ಆಗಿ ನಿಮ್ಗೆ ಗೊತ್ತಿರ್ಬೋದು, ಎಷ್ಟೋ ಕಡೆ ನೀವು ಸರ್ವಿಸ್ ನ ಮಾಡ್ತಿದ್ದಾರೆ. ಅವ್ರ ಸ್ಪೀಚಸ್ ನ ಕೇಳೋದು ತುಂಬಾ ಇಷ್ಟ ಆಗುತ್ತೆ. ಈಗ ಯೂಟ್ಯೂಬ್ ಅಲ್ಲಿ ಯುವ ಶಕ್ತಿ ಅನ್ನೋದು ಕೂಡ ಒಂದು ಸೀರೀಸ್ ನಡೀತಿದೆ. ಪೈಮಾ ಮಾಸ್ಟರ್ಸ್ ನ ಒಂದಿಷ್ಟು ಟ್ರಾನ್ಸ್ಫಾರ್ಮೇಶನ್ ಸ್ಟೋರೀಸ್ ಕೂಡ ಅಲ್ಲಿ ಡಾಕ್ಯುಮೆಂಟ್ ಆಗಿದೆ. ನೀವು ಎಲ್ಲರೂ PMC ಕನ್ನಡದಲ್ಲಿ ಯುವ ಶಕ್ತಿ ಅನ್ನೋದನ್ನ ಒಂದು ವಿಡಿಯೋಸ್ ನೋಡಿದ್ರೆ ಆಲ್ರೆಡಿ 4 ಎಪಿಸೋಡ್ಸ್ ಆಗಿದೆ. ಸೊ ಅದನ್ನ ನೀವು ನೋಡಿದ್ರೆ ಪೈಮಾ ಅನ್ನೋದು ಎಷ್ಟು ಚೇಂಜಸ್ ಮಾಡುತ್ತೆ, ಧ್ಯಾನ ಅನ್ನೋದು ಎಷ್ಟು ನಮ್ಮನ್ನ ಚೇಂಜ್ ಮಾಡುತ್ತೆ, ಎಷ್ಟು ಟ್ರಾನ್ಸ್ಫಾರ್ಮ್ ಮಾಡುತ್ತೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಸೊ ಇಷ್ಟು ನಾನು ಪೈಮಾ ಬಗ್ಗೆ ಹೇಳ್ತಾ ಅವಕಾಶ ಕೊಟ್ಟ ಇನ್ನರ್ ಸೋಲ್ ರಿಫ್ಲೆಕ್ಷನ್ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾರಿಗೆ ಪೈಮಾಗೆ ಜಾಯಿನ್ ಆಗ್ಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರೆಲ್ಲರೂ ನನ್ನ ನಂಬರ್ ತಗೋಬಹುದು, ನಾನು ಗ್ರೂಪ್ಗೆ ಆಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಷ್ಟು ಅದ್ಭುತವಾದಂತ ವಿಷಯಗಳನ್ನ ಹೇಳಿದ್ರಿ ಸರ್. ನಿಜ ನಂದು ಒಂದು ಕನಸಾಗಿತ್ತು ನಂದು, ಏನಂದ್ರೆ ಇನ್ನರ್ ಸೋಲ್ ರಿಫ್ಲೆಕ್ಷನ್ ಏನಾಗಿದೆ, ಒಂದು ಯುವಕರಿಂದ ಚಾಲು ಆಗಿರುವಂತ ಟೀಮ್ ಇದು. ಸೊ ಇಲ್ಲಿ ಯುವಕರು ಬಂದು ಮಾತಾಡ್ಬೇಕು ಅಂತ ತುಂಬಾ ಕನಸಾಗಿತ್ತು ನಂಗೆ. ಅದು ತುಂಬಾ ದಿನ ತೆರೆಯಲ್ಲಿ ಬರ್ತಾ ಇತ್ತು. ಬಟ್ ಇದು ಕೂಡ ನೀವು ಬರ್ತೀರಾ ಅಂತ ನಾವು ಮೊದ್ಲೇ ಗೊತ್ತಾಗಿತ್ತು ನಂಗೆ. ಇಂಟ್ಯೂಷನ್ ಬಂದಿತ್ತು, ಪದೇ ಪದೇ ನಿಮ್ ಚಿತ್ರ ಬರ್ತಾ ಇತ್ತು ನನ್ ಕಣ್ ಮುಂದೆ. ಯಾಕೆ ಬರ್ತಾ ಇದೆ ಅಂತ ಗೊತ್ತಾಗಿರ್ಲಿಲ್ಲ. ವಿವೇಕಾನಂದರದು ಜನ್ಮದಿನ ಅಂತಾನು ಗೊತ್ತಿರ್ಲಿಲ್ಲ ನಂಗೆ.
ಸೊ ಸಡನ್ ಆಗಿ ಒಬ್ರು ಅಕ್ಕನ ಕಾಲ್ ಮಾಡಿ ಹೇಳಿದ್ಮೇಲೆ ಈ ರೀತಿ ಇದೆ, ಸೊ ಪಯಮಂದ ಕರ್ಸೋಣ ಮಾತಾಡ್ಸೋಣ ಅಂದ್ರು. ನನ್ ಕನಸು ತಾನಾಗಿನೇ ಬಂತು ನನಗ ಅದು ಇಂಟ್ಯೂಷನ್ ಮೂಲಕ. ಸೊ ಅದು ಅಂದ್ರೆ ನಿಮ್ ಜೊತೆ ಮಾತಾಡಿದ್ದೆ ನಾನು ಎಷ್ಟು ಒಂದು 3-4 ತಿಂಗಳಿಂದ ಮಾತಾಡಿದ್ದೆ, ಬನ್ನಿ ಕೊಡಿ ಅಂದಿದ್ದೆ. ಬಟ್ ಟೈಮ್ ನೋಡಿ ಹೆಂಗ್ ಬಂದಿದೆ ಅಂದ್ರೆ ನಂಗೆ ಇಂಟ್ಯೂಷನ್ ಬಂತು ನನಗದು. ಸೊ ಅದು ನಂಗೆ ತುಂಬಾ ಖುಷಿ ಆಯ್ತು ಸರ್. ಸೊ ಯುವಕರು ಏನ್ ಬೆಳವಣಿಗೆ ಹೊಂತಾ ಇದಾರೆ ಪೈಮಾ ಮೂಲಕ, ತುಂಬಾನೇ ಖುಷಿ ಪಡುವಂತ ವಿಚಾರ ಇದು. ನಮ್ಗೆ ಗೊತ್ತಿರ್ಲಿಲ್ಲ. ಸೊ ಪತ್ರಿಜೀವಿಗಳು ಈ ರೀತಿ ಎಲ್ಲ ಯುವಕರಿಗೋಸ್ಕರನೇ ಅಂತಾನೆ ಪೈಮಾ ಮಾಡಿದಾರ ಅನ್ನೋದು ಇವತ್ತು ನಿಮ್ಮಿಂದ ಬಹಳಷ್ಟು ವಿಷಯನ ತಿಳ್ಕೊಂಡ್ವಿ ನಾವು. ಸೊ ನಿಮ್ಮಿಂದ ಇವತ್ತು ಪ್ರಾರಂಭ ಆಗ್ಲಿ, ಪೈಮಾದಿಂದ ಪ್ರತಿಯೊಬ್ರು ಬಂದು ವಾರದಲ್ಲಿ ಒಂದ್ಸಲ ಆದ್ರೂ ಯುವಕರ ಒಂದು ಸೆಷನ್ ನಮ್ಮ ಚಾನೆಲ್ ಅಲ್ಲಿ ನಡೀಲಿ, ಎಲ್ಲಾ ಕಡೆ ತಲುಪ್ಲಿ ಅನ್ನೋದು ನನ್ನ ಆಸೆ ಸರ್. ಸೊ ಎಸ್ ಮಾಸ್ಟರ್ಸ್, ಇವತ್ತು ಇವರ ವಿಷಯ ಹೇಳ್ತಿರ್ಬೇಕಾದ್ರೆ ವಿವೇಕಾನಂದ ಬಗ್ಗೆ ನಾನು ಸ್ವಲ್ಪ ವಿಷಯಗಳನ್ನ ಹೇಳ್ತೇನೆ ನಿಮ್ಗೆಲ್ಲರಿಗೂ. ಸೊ ವಿವೇಕಾನಂದರು ನೋಡಿ ಅವರು ಕೂಡ 5 ವರ್ಷದ ಧ್ಯಾನ ಪ್ರಾರಂಭ ಮಾಡಿದ್ರು ಅವರು. ಸೊ ಅವ್ರು ಬದುಕಿದ್ದು 39 ಏಜ್ ವರೆಗೆ ಮಾತ್ರ. ಸೊ ಎಂತ ಅದ್ಭುತವಾದಂತ ವ್ಯಕ್ತಿತ್ವ ಇತ್ತು ಅವರಲ್ಲಿ. ಸೊ ಅವ್ರು ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಿರ್ತಾರೆ. ಸೊ ಯುವ ಶಕ್ತಿ ಏನ್ ಎದುರ ಮೇಲೆ ನಿಂತಿರುತ್ತಪ್ಪ ಅಂದ್ರೆ, ನಾವೊಂದು ನಿರ್ದಿಷ್ಟವಾದಂತ ಗುರಿನ ಮುಟ್ಟೋವರೆಗೂ ಬ್ರಹ್ಮಚರ್ಯ ಪಾಲನೆ ಮಾಡ್ಬೇಕು ಮತ್ತು ತ್ಯಾಗ ಜೀವನವನ್ನ ಆರಿಸ್ಕೋಬೇಕು. ಅದರ ಮೂಲಕ ನಮ್ಮ ವ್ಯಕ್ತಿತ್ವ ಅನ್ನೋದೇನಾಗುತ್ತೆ ಚೆನ್ನಾಗಿ ನಿರ್ಮಾಣ ಆಗುತ್ತೆ. ಸೊ ಅಂದ್ರೆ ನಮ್ದು ಏನಾಗತ್ತಪ್ಪ ಅಂದ್ರೆ ನಾವೇನು ವೀರ ಶಕ್ತಿ ಅಂತ ಏನ್ ಹೇಳ್ತೀವಿ, ನಮ್ಮ ಯುವಕರಲ್ಲಿರುವಂತ ವೀರ ಶಕ್ತಿ, ಅದೆಲ್ಲ ಏನಾಗ್ಬೇಕಪ್ಪ ಅಂದ್ರೆ ಅದನ್ನ ನಾವ್ ಎಷ್ಟು ಬ್ರಹ್ಮಚರ್ಯ ಪಾಲನೆ ಮಾಡ್ತೀವೋ, ಅಂದ್ರೆ ಸಂಸಾರಿ ಆಗೋವರೆಗೂ ಎಷ್ಟು ಪಾಲನೆ ಮಾಡ್ತೀವೋ ಅದೆಲ್ಲವೂ ನಮ್ಮ ನೇರವಾಗಿ ಬ್ರೈನಿಗೆ ಏನಾಗತ್ತಪ್ಪ ಅಂದ್ರೆ ಅದು ಅಟ್ಯಾಚ್ ಆಗುತ್ತೆ. ಸೊ ಆ ಎಲ್ಲಾ ಶಕ್ತಿ ಬಳಸ್ಕೊಂಡು ಏನಾಗತ್ತಪ್ಪ ನಮ್ಮಲ್ಲಿ ಅತ್ಯುತ್ತಮವಾದಂತಹ ಏನಂದ್ರೆ ಸಮಾಜಮುಖಿಯಾಗಿ ಬೆಳೆಯುವಂತಹ ಒಂದು ಮಹಾನ್ ವ್ಯಕ್ತಿಯಾಗಿ ನಾವು ರೂಪುಗೊಳ್ತೀವಿ. ಸೊ ಇದೆಲ್ಲ ಸಾಧ್ಯ ಯಾವಾಗ ಆಗುತ್ತಪ್ಪ ಅಂದ್ರೆ, ಸೊ ನಾವು ಬ್ರಹ್ಮಚರ್ಯ ಪಾಲನೆ ಮತ್ತು ಏನಂತೀವಿ ತ್ಯಾಗ ಜೀವನವನ್ನ ಆರಿಸ್ಕೊಳ್ಬೇಕು, ಸಮಾಜಮುಖಿಯಾಗಿ ಬೆಳಿಬೇಕು ಅನ್ನೋದು ವಿವೇಕಾನಂದರು ಯಾವಾಗ್ಲೂ ಹೇಳ್ತಿರ್ತಾರ ಆ ಮಾತು. ಹಾಗಾಗಿ ನಮ್ಮ ದೇಶದ ಭವಿಷ್ಯ ನಿಂತಿರೋದೇ ಯುವಕರ ಮೇಲೆ. ಯುವಕರೆಲ್ಲರೂ ಬರ್ಬೇಕು ಅಂತ ಅವ್ರು ಎಷ್ಟೋ ಪುಸ್ತಕಗಳನ್ನ ಬರಿತಾ ಬಂದ್ರು ವಿವೇಕಾನಂದರು. ಸೊ ಹಂಗೆ ಏನಪ್ಪಾ ಅಂದ್ರೆ ಒಂದು ಕತೆ ಕೂಡ ಹೇಳ್ತಾರೆ ವಿವೇಕಾನಂದರು ಒಂದ್ಸಲ ಏನಾಗ್ತಪ್ಪ ನಿಮ್ಗೆ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಸೊ ಒಂದು ನದಿಯನ್ನ ದಾಟ್ಬೇಕಾಗಿತ್ತಂತೆ. ಸೊ ಅವಾಗ ಒಂದು ಬೋಟ್ ಇತ್ತಂತೆ. ಸೊ ಬೋಟ್ ಅಲ್ಲಿ ಒಬ್ಬ ಏನಂತಾರೆ ಅಂಬಿಗ ಅಂತ ಹಿಂಗ್ ಕರಿತೇವಿ. ಸೊ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಕರ್ಕೊಂಡು ಹೋಗಿ ಆ ದಡದಿಂದ ಈ ದಡಕ್ಕೆ ಇದನ್ನ ತಲುಪಿಸ್ತಿರ್ತಾರೆ. ಸೊ ಅವ್ರು ಕೇಳ್ತಾರಂತೆ, ದೋಣಿಯಲ್ಲಿ ಕುತ್ಕೊಂಡ್ಬಿಟ್ಟು ನಡುವೆ ಕೇಳ್ತಾರೆ, ಎಷ್ಟಪ್ಪ ನೀನು ಎಷ್ಟು ವರ್ಷದಿಂದ ಮಾಡ್ತಾ ಇದೆಯಾ ಈ ಕೆಲಸನ ಅಂತ. 15 ವರ್ಷದಿಂದ ಮಾಡ್ತಾ ಇದ್ದೀನಿ ಅಂತ ಅಂತಾರಂತೆ. ಹಂಗಂದ್ರೆ ಎಷ್ಟು ನಿನಗೆ ದಿನಕ್ಕೆ ಎಷ್ಟಾಗತ್ತೆ ಒಬ್ರೊಬ್ರ ಕಡೆಯಿಂದ? ಏನಿಲ್ಲ, ಒಂದು 50 ಪೈಸಾ ಆಗುತ್ತೆ. ಆಗಿನ ಕಾಲದಲ್ಲಿ 50 ಪೈಸಾ ಅಷ್ಟು ಕೊಡ್ತಾರೆ ಅಂತದ್ರಂತೆ. ಅದಕ್ಕೆ ಅವ್ರು ವಿವೇಕಾನಂದ್ರ ಅಂದ್ರಂತೆ, 15 ವರ್ಷದಿಂದ ಒಂದೇ ವಿದ್ಯೆಯನ್ನ ಕಲಿತು ನಿನಗೆ ಎಷ್ಟು 50 ಪೈಸೆ ಅಂದ್ರೆ ಇನ್ನೊಂದು ಅದ್ರಲ್ಲಿ ಬಾಳ ಅಂದ್ರೆ ಎಷ್ಟು ದುಡ್ಡು ಆಗಿರ್ಬೋದು, ನಿನ್ನ ಜೀವನಕ್ಕೆ ಆಗುವಷ್ಟೇ ದುಡ್ಡಾಗಿದೆ. ಅದೇ 15 ವರ್ಷದ ನೀನೇನಾದ್ರೂ ಸಮಾಜಮುಖಿಯಾಗಿ ನಿನ್ನಲ್ಲಿರುವಂತಹ ಪ್ರತಿಭೆಗಳನ್ನಾಗ್ಲಿ ಅಥವಾ ಒಳ್ಳೆ ವಿದ್ಯೆಗಳನ್ನಾಗ್ಲಿ ನೀ ಕಲ್ಕೊಂಡಿದ್ದೆ ಅಂದ್ರೆ ನಿನ್ನ ಹೆಸರು ಇತಿಹಾಸದಲ್ಲೇ ಉಳಿದು ಹೋಗಿತ್ತು. ನೀ 15 ವರ್ಷದಿಂದ ಮಾಡ್ತಾ ಇದೀಯಾ, ಆದ್ರೆ ನಿನ್ನ ಹೆಸರು ಎಲ್ಲೂ ಬಂದೇ ಇಲ್ಲ, ನೀನ್ ಇತಿಹಾಸದಲ್ಲಿ ಉಳ್ಕೊಂಡಿಲ್ಲ, ನೀ ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದೇ ನಾನ್ ಹಂಗಲ್ಲ. ಸೊ ನಾ ಸಮಾಜ ನಂದೆಲ್ಲವನ್ನೂ ತ್ಯಾಗ ಮಾಡಿ ಬಂದೆ, ಯಾವ್ದೋ ಒಂದು ಉದ್ದೇಶಕ್ಕೋಗಿ ನಿಂತ್ಕೊಂಡೆ, ಆ ಉದ್ದೇಶಕ್ಕೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡಿದೆ ನಾನು. ಸೊ ನನಗೇನಾಯ್ತಪ್ಪ ಅಂದ್ರೆ ಇತಿಹಾಸದಲ್ಲಿ ಹೆಸರು ಉಳಿತು, ಈಗ ದೇಶಗಳಲ್ಲಿ ಹೆಸರು ಉಳಿತು. ಸೊ ನಾವು ಮಾಡುವಂತ ಕೆಲಸ ಇದ್ರ ಮೂಲಕ ಏನ್ ಹೇಳ್ತಾರಂದ್ರೆ, ಈಗಿನ ಯುವಕರು ಏನಾಗಿದೆಪ್ಪ ಅಂದ್ರೆ ಡಿಸ್ಟ್ರಾಕ್ಷನ್ ತುಂಬಾ ಆಗಿದೆ. ಸೊ ಅಂದ್ರೆ ಅವ್ರು ಒಂದು ಗುರಿ ಕಡೆ ಹೋಗ್ತಿರ್ತಾರೆ, ನಡುವೆ ಏನಾಗುತ್ತೆ ಡಿಸ್ಟ್ರಾಕ್ಷನ್ ಬಂದ ತಕ್ಷಣ ಯಾವ್ದೋ ಒಂದ್ ಕಡೆ ಮೊಬೈಲ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಅಟ್ರಾಕ್ಷನ್ಸ್ ಆಗಿರ್ಬೋದು, ಇದ್ರೊಳಗಡೆ ಮುಳುಗಿ ಏನಾಗತ್ತಪ್ಪ ಅಂದ್ರೆ ಅವ್ರ ಶಕ್ತಿನ ಕಳ್ಕೊಂಡ್ಬಿಡ್ತಾರ ಅವ್ರು. ಸೊ ಅದ್ನಿ ವಿವೇಕಾನಂದ್ರ ಏನಂದ್ರು, ನಿಮ್ಮೆಲ್ಲಾ ಶಕ್ತಿಯನ್ನ ಒಂದ್ ಕಡೆ ನೀವು ಜೋಡಿಸಿದ್ರೆ ಏನಾಗುತ್ತಪ್ಪ ಅಂದ್ರೆ ಅದ್ಭುತವಾದಂತಹ ಭಾರತ ದೇಶದ ನಿರ್ಮಾಣ ಆಗುತ್ತೆ, ಆಮೇಲೆ ನಿಮ್ಮ ಹೆಸರು ಇತಿಹಾಸದಲ್ಲಿ ಉಳಿಯುತ್ತೆ ಅನ್ನೋದು ಅವ್ರ ಒಂದು ಕನಸಾಗಿತ್ತು. ಸೊ ಇಷ್ಟು ನಾನು ವಿವೇಕಾನಂದ್ರ ಬಗ್ಗೆ ನನ್ಗೆ ಗೊತ್ತಿರೋ ಸಣ್ಣ ವಿಷಯವನ್ನ ಹೇಳಿದೆ. ಇಲ್ಲ, ಥ್ಯಾಂಕ್ ಯು ಮಾಸ್ಟರ್, ಅದ್ಭುತವಾಗಿ ನಿಮ್ಮ ಅನುಭವನ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ ಮಾಸ್ಟರ್ಸ್, ಶಿವಲೀಲಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳಿಸ್ತಾ ಇಲ್ಲ ಮೇಡಮ್? ಹಾ, ಸ್ವಲ್ಪ ಕೇಳಿಸ್ತಾ ಇದೆ. ಮಾತಾಡಿ ಮೇಡಮ್, ಮಾತಾಡಿ. ಸ್ವಲ್ಪ ಲೋ ಕೇಳಿಸ್ತಾ ಇದೆ, ಧ್ವನಿ ಸ್ವಲ್ಪ ಲೋ ಇದೆ ಅಷ್ಟೇ. ಕೇಳಿಸ್ತಾ ಇದೆ, ಮಾತಾಡಿ ಕೇಳಿಸ್ತಾ, ಸ್ವಲ್ಪ ಕಡಿಮೆ ಇದೆ ಅಷ್ಟೇ. ಹಾ, ಎಸ್ ಮೇಡಮ್. ಕೇಳಿಸಿ.
ಹಾ ಓಕೆ. ಅಂದ್ರೆ ಆಕ್ಚುಲಿ ನನ್ಗೆ 3 ಜನ ಮಕ್ಕಳು. ಆಕ್ಚುಲಿ 3 ಜನನು ಧ್ಯಾನಕ್ಕೆ ಬರ್ಬೇಕು ಅಂತ ನನ್ಗೆ ಇಂಟ್ರೆಸ್ಟ್ ಇತ್ತು. ನಾನು ಆಕ್ಚುಲಿ ಥಾಟ್ ರಿಲೀಸ್ ಮಾಡ್ತಾನೆ ಇದ್ದೆ. ಧ್ಯಾನಕ್ಕೆ ಸಿಗ್ತೀನಿ ಥಾಟ್ ರಿಲೀಸ್ ಮಾಡ್ತಾನೆ ಇರ್ತೀನಿ. 3 ಜನ ಮಕ್ಕಳು ಧ್ಯಾನಕ್ಕೆ ಬಂದಿದ್ದಾರೆ ಅಂತ ಥಾಟ್ ರಿಲೀಸ್ ಮಾಡ್ತಾರೆ. ಆಕ್ಚುಲಿ ಮನೆಯಿಂದ ನಾನು ಏನ್ ಥಾಟ್ ರಿಲೀಸ್ ಮಾಡ್ತಾ ಇದ್ದೆಪ್ಪ ಅಂದ್ರೆ ನನ್ನ ಮಗ ಬಳ್ಳಾರಿ ಧ್ಯಾನ ಯಜ್ಞಕ್ಕೂ ಬಂದಿದ್ದ. ಸೊ ಅವನು ಬಳ್ಳಾರಿ ಧ್ಯಾನ ಯಜ್ಞಕ್ಕೆ ಬಂದ್ಮೇಲೆ ಅವ್ನು ಧ್ಯಾನ ಜರ್ನಿ ಕಂಟಿನ್ಯೂ ಆಗ್ಬೇಕು, ಅದು ಸ್ಟಾಪ್ ಮಾಡಬಾರ್ದು, ಅವನು ಕಂಟಿನ್ಯೂ ಆಗ್ಬೇಕು ಅಂತ ಒಂದು ಥಾಟ್ ರಿಲೀಸ್ ಮಾಡಿದ್ದೆ. ಸೊ ಅದೇ ಕಾರಣ ನನ್ನ ಮಗ ಆಕ್ಚುಲಿ ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದಾನೆ. ಅವನೇನಂದ ಆಕ್ಚುಲಿ ಬೇರೆ ಕಡೆ ಕೆಲಸ ಇಟ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದ. ಅವನ ಬ್ಯಾಗ್ ಏನ್ ಬಂತಪ್ಪ ಅಂದ್ರೆ, ಮಮ್ಮಿ ಇಲ್ಲ ನಾನು ಹೋಗಲ್ಲ, ಅಲ್ಲಿ ಹೋದ್ರೆ ಸುಮ್ಮನೆ ಟೈಮ್ ಇರ್ತದೆ, ನಾನು ಇಲ್ಲೇ ಇದ್ದೆ ಧ್ಯಾನ ಪ್ರಾಕ್ಟೀಸ್ ಮಾಡ್ತೇನೆ, 1 ತಿಂಗಳದಾಗ ನಾನು ಧ್ಯಾನ ಮಾಡೋದು ಕಲ್ಕೋತೀನಿ, ಇಲ್ಲೋ ನನ್ಗೆ ಮತ್ತೆ ಕಾಲೇಜ್ ಮಾಡಕ್ಕಾಗಲ್ಲ, ಇಲ್ಲೇ ಇದ್ದು ಕಲ್ಕೋತೀನಿ ಅಂತ ಮೊನ್ನೆ ಹೇಳ್ದ. ಆಕ್ಚುಲಿ ಇವತ್ತಿನ ಧ್ಯಾನ ಸ್ಟಾರ್ಟ್ ಮಾಡಿದ್ದೀನಿ ಅವನು. ಸೊ ನನಗೆ ಇವ್ರು ಸಿಕ್ಕಿದ್ದು ಒಳ್ಳೇದೇನೆ ಆಯ್ತು. ಸೊ ನಾನು ಅದೇ ಅನ್ಕೊಂಡೆ, ನನ್ ಮಗನ ಇದ್ರೊಳಗೆ ಪೈಮಾದಲ್ಲಿ ಜಾಯಿನ್ ಮಾಡಿಸ್ಬೋದಂತ ಅದೇ ನನ್ನ ಮೈಂಡಲ್ಲಿ ಓದ್ತಾನೆ ಇತ್ತು. ಥ್ಯಾಂಕ್ ಯು ಸರ್, ನಿಮ್ ಬಂದಿದ್ದೆ ಖುಷಿ ಆಯ್ತು. ನಾನು ಆರ್ಡರ್ ರಿಲೀಸ್ ಮಾಡಿದ್ದು ಅದು ಎಲ್ಲ ಕೂಡ ಮ್ಯಾಚ್ ಆಗ್ಬಿಟ್ಟಿದೆ. ಸೊ ಒಳ್ಳೇದಾಯ್ತು. ಜಾಯಿನ್ ಮಾಡಿಸಿ ಮ್ಯಾಮ್ ಕೈಮಾಗೆ. ಓಕೆ ಓಕೆ, ಜಾಯಿನ್ ಮಾಡಿ. ಚಾರ್ಟ್ ಅಲ್ಲಿ ನಾನು ನಂಬರ್ ಹಾಕಿರ್ತೀನಿ. ಹಾಕಿ ಸರ್. ಓಕೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನಂಗೆ ಮೆಸೇಜ್ ಮಾಡಿದ್ರೆ ನಾನು ಆಡ್ ಮಾಡ್ತೀನಿ. ಓಕೆ, ಯಾರೆಲ್ಲ ಯೂತ್ಸ್ ಇದಿರೋ ನಿಮ್ ಫ್ಯಾಮಿಲಿಲಿ ಯಾರೆಲ್ಲ ಯುವಕರಿದಿರೋ ಕರ್ಕೊಂಡ್ ಬಂದು ಪೈಮಾಗೆ ಎಲ್ಲರೂ ಜಾಯಿನ್ ಮಾಡಿ. ಸೊ ಒಂದು ಯುವ ಶಕ್ತಿಯನ್ನ ತಯಾರು ಮಾಡೋಣ ನಾವು ಎಲ್ಲರೂ ಕೂಡ. ಸೊ ಇದು ತುಂಬಾ ಅವಶ್ಯಕವಾಗಿದೆ. ವಿವೇಕಾನಂದರ ಒಂದು ಜನ್ಮದಿನದಂದು ಈ ಒಂದು ಕೆಲಸ ಬೇಗ ಆಗ್ಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರಲ್ಲೂ ಕೂಡ. ಎಸ್, ವನಜಾಕ್ಷಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ತೆ. ಸರ್ ಮಾತಲ್ಲಿ ಎಷ್ಟು ಪ್ರಬುದ್ಧತೆ ಇತ್ತು. ಸರ್ ನೀವ್ ಏನ್ ಸ್ಟಡಿ ಮಾಡ್ತಿದ್ದೀರಿ? ಈಗ ಸದ್ಯಕ್ಕೆ ನಾನು ಬಿಕಾಮ್ ಮಾಡ್ತಾ ಇದ್ದೀನಿ, ಬಿಕಾಮ್ ವಿತ್ CFA. ಸರ್ ಈಗ ಸ್ಕಿಲ್ಸ್ ಡೆವಲಪ್ಮೆಂಟ್ ಅಂತ ಹೇಳಿ ಬೇರೆ ಬೇರೆ ಕಡೆ ಎಲ್ಲೆಲ್ಲ ಫೀಸ್ ಕಟ್ಟಿ ಹೋಗ್ತಾರಲ್ಲ, ಅದಕ್ಕಿಂತ ಪೈಮಾದಲ್ಲಿ ನೀವು ಮಾತಾಡೋ ಮಾತು, ವೈಖರಿ, ನೀವ್ ಹೇಳೋ ಕ್ಲಾಸ್ ಕೊಡೋ ರೀತಿ, ಪ್ರಬುದ್ಧತೆ ಮಾತಿನಲ್ಲಿ ಅಂತ ಹೇಳಿದ್ರೆ ನಾವು ಸ್ಕಿಲ್ಸ್ ಗಾಗಿ ಬೇರೆ ಕಡೆ ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ ಅಂತ ಅನಿಸ್ಬಿಡ್ತು ಸರ್. ಯೂತ್ಸ್ ಎಲ್ಲ ಧ್ಯಾನಕ್ ಬರ್ಬೇಕು ಸರ್, ಧ್ಯಾನಕ್ ಬರ್ಬೇಕು ಸರ್. ನಾನು ಒಂದು ಚಿಕ್ಕದು ಗ್ರೂಪ್ ಮಾಡಿದೀನಿ ಸರ್, 15 ಜನ ಇದೀವಿ. ಅದ್ರಲ್ಲಿ 3-4 ಜನ ಯೂತ್ಸ್ ಅದಾರೆ, ಮತ್ತೆ 10th ಓದೋ ಮಕ್ಕಳ ತಾಯಿಯಂದ್ರು ಇದಾರೆ ಸರ್. ಅದ್ರಲ್ಲಿ ಹನುಮಂತ ಅಂತ ಒಬ್ನಿದಾನೆ ಸರ್. ಅವನು ಇವಾಗ ಫೈನಲ್ ಇಯರ್ ಡಿಗ್ರಿ ಇರ್ಬೇಕು. ಈಗ 6 ವರ್ಷದ ಹಿಂದೆ ಅವನು ಫಿಸಿಕಲಿ ಡಿಸೇಬಲ್ ಆಗ್ಬಿಟ್ಟಾನ ಸರ್. ಸೊಂಟದಿಂದ ಕೆಳಗಡೆ ಅವನ್ಗೆ ಯಾವ್ದೇ ರೀತಿಯಾದ ಮೂಮೆಂಟ್ಸ್ ಇಲ್ಲ. ಚೂಟಿದ್ರು ಏನ್ ಮಾಡಿದ್ರು ಅವನ್ಗೆ ಗೊತ್ತಾಗ್ತಾ ಇಲ್ಲ. ಇಡೀ ಆಲ್ ಓವರ್ ಕರ್ನಾಟಕದಾಗ ಎಲ್ಲಾ ಟ್ರೀಟ್ಮೆಂಟ್ ತಗೊಂಡ್ರು ಸರ್. ಅವನನ್ನ ಈಗ 6 ತಿಂಗಳಿಂದ ಧ್ಯಾನಕ್ಕೆ ಕರ್ಕೊಂಡ್ ಬಂದಿದೀನಿ. ಆದ್ರೆ ಪೈಮಾಗ್ ಸೇರಿಸ್ಬೇಕು ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ದೊಡ್ಡವ್ರಾಗ್ತೇವಿ, ಅವನು ಚಿಕ್ಕವನಾಗ್ತಾನೆ, ನಮ್ಮ ಹತ್ರ ಶೇರ್ ಮಾಡೋದು ಕಡಿಮೆ ಸರ್. ಹಂಗಾಗಿ ತಾವು ಇವತ್ತಿನ ದಿನ ಬಂದಿದ್ದು, ಇವತ್ತು ನಂಬರ್ ಚಾಟಲ್ ಹಾಕಿದ್ದು ಬಹಳ ಉಪಯೋಗ ಆಯ್ತು ಸರ್. ದಯಮಾಡಿ ಅವನ ಹತ್ರ 1-2 ಮೋಟಿವೇಶನ್ ಮಾತಾಡ್ಬೇಕು ಅಂತ ನಾನು ತಿಳ್ಕೊತೀನಿ ಸರ್. ನಾನು ಅವ್ನಿಗೆ ಹೇಳಿದ್ದೆ, ಈ ಲಿಂಕ್ ಕಳ್ಸಿದ್ದೆ, ಬೇಗ ಜಾಯಿನ್ ಆಗಪ್ಪ ಸರ್, ಮಾತ್ ಕೇಳು, ಸ್ಪೀಚ್ ಕೇಳು ಅಂತ. ಅವನು ಜಾಯಿನ್ ಆಗಿಲ್ಲ ಸರ್. ಅವನದು ಹನುಮಂತ ಅಂತ. ನಾನು ಅವನಿಗೆ ಈ ನಂಬರ್ ಕೊಡ್ತೀನಿ ಸರ್, ಅಥವಾ ತಮ್ಮಿಂದ 2 ಮಾತಾಡ್ಸೋದಕ್ಕೆ ತಾವು ಅವಕಾಶ ಕೊಡ್ಬೋದಾ ಸರ್? ಖಂಡಿತ. ಓಕೆ ಸರ್. ಓಕೆ ಸರ್, 1-2 ಮೋಟಿವೇಶನ್ ಸ್ಪೀಚ್ ಹೇಳ್ರಿ ಸರ್. ಅವನು ಡಿಸೇಬಲ್ ಆಗಿದ್ರು ಕೂಡ ಎಕ್ಸಾಮ್ ತಗೊಂಡು ಎಕ್ಸಾಮ್ ಬರಿತಾ ಇದ್ದಾನೆ ಸರ್, ಓದ್ತಾ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ ಸರ್. ವೀಲ್ ಚೇರ್ ಮತ್ತೆ ವಾಟರ್ ಬೆಡ್ ಮೇಲೆ ಇದ್ದಾನೆ ಸರ್ ಈ ಕಳೆದ 6 ವರ್ಷದಿಂದ. ಓಕೆ ಸರ್ ಮಾತಾಡ್ತೀನಿ, ನಂಬರ್ ಕೊಡಿ, ನಾನು ಫೋನ್ ಮಾಡಿ ಮಾತಾಡ್ತೀನಿ. ಓಕೆ ಫೋನ್ ಸರ್, ಮಾಡಿ ನಾನು ಮಾತಾಡ್ತೀನಿ, ಹೇಗಾದ್ರು ಸರಿ. ನಂಬರ್ ಕೊಡ್ತೇನೆ ಸರ್. ಮತ್ತೆ ನೆಕ್ಸ್ಟ್ ನಿಮ್ಮ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ ಅವನ್ಗೂ ಕೂಡ ಪರಿಚಯ ಮಾಡಿಸ್ತೀನಿ ಸರ್. ಹಂಗಾದ್ರೆ ಖಂಡಿತ. ನಿಮ್ ಟೈಮ್ ಯಾವಾಗಾದ್ರೂ ಮಾಡ್ಬೋದು ಸರ್, ಅಥವಾ ಟೈಮಿಂಗ್ಸ್ ಏನಾರು? ಕಾಲೇಜ್ ಇರುತ್ತೆ, ಸಂಡೇ ಟೈಮಲ್ಲಿ ಮಾಡ್ಬೋದು ಮ್ಯಾಮ್. ಸಂಡೇ ಬೆಳಿಗ್ಗೆ ಅಥವಾ ವೀಕ್ ಡೇಸ್ ಅಲ್ಲಿ ಸಾಯಂಕಾಲದ ಹೊತ್ತು ಮಾಡ್ಬೋದು. ಓಕೆ ಸರ್. 5 ಗಂಟೆ ಮೇಲೆ ಮಾಡಿದ್ರು ಫೋನ್ ಪಿಕ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
ಎಸ್ Thank you. ವಿದ್ಯಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ನಮಸ್ತೆ ಎಲ್ಲರಿಗೂ. ಕೇಳಿಸ್ತಿದೆಯಲ್ಲ? ಕೇಳಿಸ್ತಿದೆ ಮೇಡಮ್, ಮಾತಾಡಿ. ದೀಕ್ಷಿತ್ ಸೆಷನ್ ತುಂಬಾ ಚೆನ್ನಾಗಿತ್ತು, ತುಂಬಾ ಅದ್ಭುತವಾಗಿ ನೀವು ಹೇಳಿದ್ರಿ ಪೈಮಾ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ ದೀಕ್ಷಿತ್. ಅಂಡ್ ಚೈತ್ರ, ನಿಮ್ಗೂ ಕೂಡ ಥ್ಯಾಂಕ್ ಯು ಪೈಮಾಗೆ ಒಂದು ಅಪಾರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ. ಅಂಡ್ ಎಲ್ಲರಿಗೂ ಧ್ಯಾನ ಅಂದ ತಕ್ಷಣ ಏನಾಗಿತ್ತು, ವಯಸ್ಸಾದವ್ರು ಮಾಡ್ಬೇಕು, ವಯಸ್ಸಾದವ್ರಿಗೆ ಅಜ್ಜ ಅಜ್ಜಿರ್ಗ್ ಮಾತ್ರ ಸೂಟು ಅನ್ಕೋತಾರೆ. ಬಟ್ ಅವ್ರೆಲ್ರು ಒಂದ್ ಕ್ಷಣ ನಮ್ ಪೈಮಾ ಬಗ್ಗೆ ಕೇಳಿದ್ರೆ, ನೋಡಿದ್ರೆ ನೀವೆಲ್ರು ನಿಮ್ಗೆ ಅಚ್ಚರಿ ಆಗುತ್ತೆ ಅದ್ರ ಬಗ್ಗೆ ತಿಳ್ಕೊಣಿಕ್ಕೆ. ಆಮೇಲೆ ಆ ಕುತೂಹಲ ನಿಮ್ಗೂ ಬರುತ್ತೆ. ಇಲ್ಲಿ ಇರೋ ಎಲ್ಲಾ ಸೀನಿಯರ್ಸ್ ಗಳಿಗೆ ನಾನ್ ಕೇಳೋದ್ ಒಂದ್ ಮಾತು, ನಿಮ್ ಮಕ್ಳು, ಮೊಮ್ಮಕ್ಳು ಅಥವಾ ನಿಮ್ ಮನೆಯವರು, ಕಾಲೇಜ್ ಹುಡುಗರು ಇರ್ತಾರೆ, ಎಲ್ರು ನಿಮ್ಮ ಅಕ್ಕಪಕ್ಕದ ಮನೆಯವರು ಧ್ಯಾನ ಮಾಡೋ ಪ್ರತಿಯೊಬ್ಬ ಯುವಕರಿಗೂ, ಮನೆಯಲ್ಲಿರೋ ಎಲ್ಲಾ ಯುವಕರಿಗೂ ಧ್ಯಾನದ ಬಗ್ಗೆ ಹೇಳಿ ಅಂಡ್ ಪೈಮಾ ಬಗ್ಗೆ ತಿಳಿಸಿ ಜಾಯಿನ್ ಆಗ್ಲಿಕ್ಕೆ ಅವಕಾಶ ಮಾಡ್ಕೊಡಿ ಅವ್ರಿಗೂ ಕೂಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಈಗ ತಾನೇ ಒಬ್ರು ಮೇಡಮ್ ಹೇಳಿದ್ರು ಹನುಮಂತು ಅವ್ರು ಅಂತ ಹೇಳಿ. ಅಂಡ್ ಅಂಗವಿಕಲತೆ ಅಥವಾ ಏನೋ ಪ್ರಾಬ್ಲಮ್ ಇದ್ರು ಅವ್ರ ದೇಹಕ್ಕಾಗಿರುತ್ತೆ, ಮನ್ಸಿಗಲ್ಲ. ಅಂಡ್ ಧ್ಯಾನದಿಂದ ಪ್ರತಿಯೊಂದು ಹೀಲ್ ಆಗುತ್ತೆ. ಅಂಡ್ ಅವ್ರನ್ನ ಮೊದ್ಲು ಅವ್ರನ್ನ ಪೈಮಾಗ್ ಜಾಯಿನ್ ಮಾಡ್ಸಿ, ಅಂದ್ರೆ ಒಂದೇ ಮೈಂಡ್ ಸೆಟ್ ಇರೋರು, ಅದೇ ಏಜ್ ಗ್ರೂಪ್ ಇರೋದ್ರಿಂದ ಒಂದಕ್ಕೊಂದು ಮರೀತಾ ಅವರು ಕೂಡ ರಿಕವರ್ ಆಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ದೀಕ್ಷಿತ್ ತುಂಬಾ ಅದ್ಭುತವಾಗಿ ಹೇಳಿದ್ರಿ ಪೈಮಾ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ತು ಏನು ವಿವೇಕಾನಂದ ಅವರ ಜನ್ಮ ದಿನ ಆಗಿರೋದ್ರಿಂದ ಈ ಒಂದ್ ಕಾನ್ಸೆಪ್ಟ್ ನನ್ನ ಪೈಮಾ ಬಗ್ಗೆ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಒಂದು ಆಶಯ ನನ್ಗಲ್ಲಿತ್ತು. ಅಂಡ್ ಅದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಅಂಡ್ ದೀಕ್ಷಿತ್ ಅವ್ರು ನೀವು ಬಂದಿದ್ದಕ್ಕೆ ನಿಮ್ಮಿಬ್ಬರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಮುಖ್ಯವಾಗಿ ನಾವು ಪತ್ರಿ ಸರ್ಗೆ ಕೋಟಿ ಕೋಟಿ ಧನ್ಯವಾದಗಳನ್ನ ಹೇಳಲೇಬೇಕು. ಯಾಕಂದ್ರೆ ನಾನ್ ಧ್ಯಾನಕ್ ಬಂದಿದ್ದು ಕೂಡ ಒಂದ್ ಸಮಸ್ಯೆ ಬಂದಿದ್ರಿಂದ ನಾನು ಧ್ಯಾನವನ್ನು ಶುರು ಮಾಡಿದ್ದು. ಹಾಗಾಗಿ ಪ್ರತಿಯೊಬ್ಬರಿಗೂ ಅಂಡ್ ಯುವಕರಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ ಇರುತ್ತೆ, ಯಾಕಂದ್ರೆ ಅವ್ರು ಗೊಂದಲಗಳಿಂದ ಇರ್ತಾರೆ. ಏನು ಆಂಗ್ಸೈಟಿ ಆಗಿರ್ಬೋದು, ಒತ್ತಡ ಇರ್ಬೋದು, ಸ್ಟಡಿ ಬಗ್ಗೆನೇ ಒತ್ತಡ ಇರುತ್ತೆ ಅವ್ರಿಗೆ. ಆಮೇಲೆ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಆಗಿರ್ಬೋದು, ಅಂದ್ರೆ ಆಮೇಲೆ ಏನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆತರ ಎಲ್ಲ ಕಳೆದು ಹೋಗ್ಬಿಡ್ತಿರ್ತಾರೆ ಇವತ್ತಿನ ಜನ ಎಲ್ಲ. ಅವ್ರಿಗೆಲ್ಲ ಮುಖ್ಯವಾಗಿ ಧ್ಯಾನ ಬೇಕೇ ಬೇಕು. ಈ ಡಿಪ್ರೆಷನ್ ಅನ್ನೋದೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಇವೆಲ್ಲವನ್ನು ಹೋಗ್ಲಾಡ್ಸಿ ಅವರ ಫ್ಯೂಚರ್ ಅನ್ನ ಅಥವಾ ಅವರ ದೈನಂದಿನ ಜೀವನವನ್ನ ಅವರು ಸುಖಕರವಾಗಿ ನೆಮ್ಮದಿಯಿಂದ ಒಂದು ಏನು ಅರ್ಥಪೂರ್ಣವಾಗಿ ಕಳೀಲಿಕ್ಕೆ ಪೈಮಾ ಖಂಡಿತವಾಗಿ ಅವ್ರ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಎಲ್ರು ನಿಮ್ ಮನೆಯಲ್ಲಿ ಇರ್ತಕ್ಕಂತ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಯುವಕರನ್ನ ಈ ಪೈಮಾಕ್ಕೆ ಜಾಯಿನ್ ಮಾಡ್ಸಿ ಅಂತ ನಾನ್ ರಿಕ್ವೆಸ್ಟ್ ಮಾಡ್ಕೋತೀನಿ. ಅಂಡ್ ಇನ್ನೊಂದ್ ಏನಂದ್ರೆ, ಆಂಜನೇಯ ಅವರು ಕೂಡ, ನಾವು ಮಾರುತಿ, ಹನುಮಂತ ಅಂತ ಏನ್ ಕರಿತೀವಲ್ಲ, ಆ ದೇವ್ರು ಕೂಡ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಧ್ಯಾನ ಮಾಡ್ತಿದ್ರಂದ್ರೆ, ವಾಯುಪುತ್ರ ಅಂತ ಹೇಳಿ ಕರಿತೀವಿ ನಾವು ಆಂಜನೇಯನ್ನ. ಅವರು ಕೂಡ ಚಿಕ್ಕ ವಯಸ್ಸಲ್ಲೇ ಧ್ಯಾನ ಮಾಡ್ತಾ ಇದ್ರಂತೆ. ಹಾಗೆ ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆನೂ ಚೈತ್ರ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು, ಅವರು ಕೂಡ ಚಿಕ್ಕ ವಯಸ್ಸಲ್ಲಿ ಧ್ಯಾನ ಮಾಡ್ತಾ ಇದ್ರು ಅಂತೇಳಿ. ಅಂಡ್ ಆಂಜನೇಯಿಂದ ನಾವು ಒಂದ್ ಸಣ್ಣ ವಿಷಯ ಹೇಳಕ್ ಇಷ್ಟಪಡ್ತೀನಿ. ಹೇಗಂದ್ರೆ ಅವರು ನಮ್ಮಲ್ಲಿರೋ ಒಂದು ಶಕ್ತಿ ಏನು ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಇವನ್ ನಾವು ರಾಮಾಯಣ ಕೇಳ್ದಾಗ ನಮ್ಗೆ ಅನ್ಸುತ್ತೆ ಆಂಜನೇಯನ್ಗೆ ತನ್ನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಿರ್ಲಿಲ್ಲ. ಜಾಂಬವಂತ ಯಾವಾಗ ಅವ್ರನ್ನ ಹುರಿದುಂಬಿಸ್ತಾರೆ ಆ ಸಮುದ್ರವನ್ನ ಹಾರ್ಲಿಕ್ಕೆ, ಅವನ ಹುರಿದುಂಬಿಸಿ ಅವನಲ್ಲಿರೋ ಶಕ್ತಿಯನ್ನ ಏನು ಹೇಳ್ದಾಗ ಅವನು ಆ ಸಮುದ್ರವನ್ನ ಹಾರ್ಲಿಕ್ಕೆ ಏನು ಶಕ್ತಿ ಇದೆ ಅಂತ ಅವನಿಗೆ ಗೊತ್ತಾಗುತ್ತೆ ಅನ್ನೋ ಕಥೆನ ನಾವು ಕೇಳಿದ್ವಿ. ಅದೇ ತರ ನಾವು ಅಂತಿರ್ತೀವಿ, ಟೀನೇಜ್ ಅಲ್ಲಿ ಮನಸ್ಸು ಮಂಗನ್ ತರ ಹಾರಾಡಕ್ ಬಿಟ್ರೆ ಅದು ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಅಂತೆಲ್ಲ ಹೇಳ್ತಿರ್ತೇವೆ. ಆ ಮಂಗ ಅನ್ನೋದಕ್ಕಿಂತ ಅದು ಹನುಮಂತ ಅನ್ನೋ ವಿಷಯ ನಮಗ್ ಗೊತ್ತಾಗೋದು ಈ ಧ್ಯಾನಕ್ಕೆ ಬಂದ್ಮೇಲೆ. ಅದನ್ನ ನಾವು ಜಾಗೃತ ಮಾಡ್ಕೋಬೇಕು. ಆ ಮಂಗ ಅಂದ್ರೆ ಆ ಮಂಗವನ್ನ ನಾವು ಹನುಮಂತ ಆಗಿ ಜಾಗೃತ ಮಾಡ್ಕೋಬೇಕು. ಆ ಕೆಲ್ಸ ಪೈಮಾದಿಂದ ಆಗುತ್ತೆ, ಅಲ್ಲಿಂದ ಕೆಲಸ ಶುರು ಆಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರು ಧ್ಯಾನಕ್ ಬರ್ಲಿ, ಇದೊಂದು ನನ್ನ ಸಣ್ಣ ಮಾತು. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮಿಂದ ನಮ್ಗೆ ಅವಕಾಶ ಸಿಕ್ತು, ಯುವಕರನ್ನ ಇವತ್ತು ಕರೆಯೋ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಹೌದು, ನಮ್ದು ಕೂಡ ಇದೇ ಇರೋದು, ಹೀಗೆ ಕೇಳ್ಕೊತಾ ಇದ್ದೀನಿ. ಸೊ ಒಬ್ಬೊಬ್ಬರ ಪೈಮಾದಿಂದ ನಿಮ್ಮ ಕೇಳಿಸ್ತಾ ಇಲ್ವಾ ಈಗ ಮೇಡಮ್? ಕೇಳಿಸ್ತಾ ಇದೆಯಾ? ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ವಾಯ್ಸ್. ಸರ್ ಕೇಳಿಸ್ತಾ ಇದೆಯಾ? ಸ್ವಲ್ಪ ಬ್ರೇಕ್ ಆಗ್ತಿದೆ, ಇವಾಗ ಪರವಾಗಿಲ್ಲ. ಇನ್ ಮೇಲಿಂದ ಏನ್ ಮಾಡಬೇಕು ಅಂದ್ರೆ ಪ್ರತಿ ವಾರದಲ್ಲಿ ಒಂದು ಸಲ ಸೊ ಏನಪ್ಪಂದ್ರೆ ಪೈಮಾದಿಂದ ಯುವಕರನ್ನ ಕರೆಸೋಣ.
ಸೊ ಪ್ರತಿ ಯುವಕರು ಬಂದು ಸೆಷನ್ ಕೊಡ್ತಾ ಹೋದ್ರೆ ಬೇಗ ರೀಚ್ ಆಗುತ್ತೆ ಯೂಟ್ಯೂಬ್ ನಲ್ಲಿ ಇದೆಲ್ಲ ಹೋಗೋದ್ರಿಂದ. ಸೊ ಯುವಕರು ಹೆಚ್ಚಾಗಿ ಬರೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎಲ್ಲರೂ ನಮ್ ತರನೇ ಮಾಡ್ತಿದಾರೆ ಅಂತ. ಸೊ ಖಂಡಿತವಾಗ್ಲೂ ಈ ಒಂದು ವ್ಯವಸ್ಥೆನ ಮಾಡೋಣ ಇನ್ಮೇಲಿಂದ. ಸೊ ಅದಕ್ಕೆ ದೀಕ್ಷಿತರು ಕೂಡ ನಮ್ಗೆ ಸಹಾಯ ಮಾಡ್ತಾರೆ ಇವತ್ತಿಂದ ಅಂತ ಹೇಳಿ ಸೊ ನಾನು ಅವ್ರನ್ನ ಕೇಳ್ಕೊತಾ ಇದ್ದೀನಿ. ಎಸ್ ಜ್ಯೋತಿ. ಎಸ್ ಥ್ಯಾಂಕ್ ಯು ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಹಲೋ ಚೈತ್ರ ಕೇಳಿಸ್ತಿದೇನಾ? ಎಸ್ ಮೇಡಮ್ ಕೇಳಿಸ್ತಾ ಇದೆ. ದೀಕ್ಷಿತ್ ಮಾಸ್ಟರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡುವ ಒಂಥರ ಕಂಪ್ಲೀಟ್ ಪ್ಯಾಕೇಜ್ ಇತ್ತು ಇವತ್ತು ಸ್ಪೆಷಲ್ ಡೇಗೆ. ಥ್ಯಾಂಕ್ ಯು ಮ್ಯಾಮ್. ಈ ಸಣ್ಣ ವಯಸ್ಸಿನಲ್ಲಿ ಇಷ್ಟು ಚೆನ್ನಾಗಿ ನಂಗೆ ಪ್ರತಿಯೊಂದು ಮಾತನ್ನ ಎಷ್ಟ್ ಚೆನ್ನಾಗಿ ಈ ಸಣ್ಣ ವಯಸ್ಸಿನಲ್ಲಿ ಈ ತರ ಮಾತಾಡ್ತಿದಾರಂತೆ. ಸ್ಟಾರ್ಟಿಂಗ್ ಅಂದ್ರೆ ಒಂದ್ ಸ್ವಲ್ಪ ಜಾಯಿನ್ ಆಗಿ ಆಮೇಲೆ ಕಟ್ ಮಾಡೋಣ ಒಂದು ಆಫೀಸ್ ಮೀಟಿಂಗ್ ಇತ್ತು ಒಂದು. ಬಟ್ ಕಂಪ್ಲೀಟ್ ಆಗಿ ಕೇಳಿದೆ ನಾನು. ಎಷ್ಟು ಚೆನ್ನಾಗಿ ಮಾತಾಡಿದ್ರು, ಕಟ್ ಮಾಡಕ್ಕೆ ಮನಸ್ಸಿರ್ಲಿಲ್ಲ. ಆಕ್ಚುಲಿ ಚೆನ್ನಾಗಿ ಮಾತಾಡಿದ್ರು, ತುಂಬಾ ಇನ್ಸ್ಪಿರೇಷನ್ ಆಯ್ತು. ಆಕ್ಚುಲಿ ನಾ ವಿಶ್ವಾಸ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅವರೇ ಫಸ್ಟ್ ನಂಗೆ ಧ್ಯಾನ ಕಳಿಸ್ಕೊಟ್ಟಿದ್ದು. ಅವರು ತುಂಬಾ ಇನ್ಸ್ಪಿರೇಷನ್ ಇದ್ದಾರೆ. ಜೊತೆ ವೆಜಿಟೇರಿಯನ್ ರ್ಯಾಲಿ ಮಾಡಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ ಅವ್ರ ಟೀಮ್, ವೆಸ್ರಿ ಮ್ಯಾಮ್ ಎಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಚೈತ್ರ ಮ್ಯಾಮ್, ಇವ್ರನ್ನ ಕರೆಸ್ಬಿಟ್ಟು ಇವತ್ತು ಇನ್ಸ್ಪಿರೇಷನ್ ಸ್ಪೀಚ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಅದೃಷ್ಟ ಇದು. ನಮ್ ತುಂಬಾ ದಿನ ಹೌದು ಅದ್ ನಮ್ಮ ಅದೃಷ್ಟ ಆಕ್ಚುಲಿ. ವಾರದಲ್ಲಿ ಒಂದಾದ್ರು ಸೆಷನ್ ಕೊಡ್ಬೇಕು ಯುವಕರು ಅಂತ ಹೇಳಿ ಇವತ್ತು ವಿವೇಕಾನಂದರ ದಿವಸನೇ ನನಗೊಂದೊಂದು ಆಸೆ ಈಡೇರಿದೆ. ತುಂಬಾ ಖುಷಿ ಆಗ್ತಿದೆ ಈ ಒಂದು ವಿಚಾರಕ್ಕೆ. ಥ್ಯಾಂಕ್ ಯು ಮೇಡಮ್. ಎಸ್ ರತ್ನ. ಒಂಥರ ತುಂಬಾ ಜನ ಇದಾರೆ ಪೈಮಾದಲ್ಲಿ ನನ್ಕಿನ್ನ ಅದ್ಭುತವಾಗಿ ಸೆಷನ್ಸ್ ಕೊಡೋರು. ಸೊ ನನ್ ಸೆಷನ್ ನ ಕೇಳಿ ಇಷ್ಟೋ ಶಾಕ್ ಆದ್ರೆ ಆ ಪೈಮಾ ಮಾಸ್ಟರ್ಸ್ ನ ಕೇಳಿದ್ರೆ ಓವರ್ ಶಾಕ್ ಆಗ್ಬಿಡ್ತೀರ ಅನ್ಸುತ್ತೆ. ಅಷ್ಟು ಪೊಟೆನ್ಶಿಯಲ್ಸ್ ಇದೆ ಅವ್ರ ಹತ್ರ. ಎಸ್ ಸರ್. ಇಲ್ಲ ವೇಟ್ ಮಾಡ್ತಾ ಇದೀವಿ ಸರ್ ನಾವ್ ಇನ್ ಮೇಲಿಂದ. ಪ್ರತಿ ವಾರದಲ್ಲಿ ಒಂದ್ಸಲ ನೀವೇ ಕರ್ಕೊಂಡ್ ಬರ್ಬೇಕು. ನಿಮ್ ಚಾನಲ್ ಕೂಡ ಮಾತಾಡ್ಸ್ಬೇಕು ಸರ್. ಖಂಡಿತ. ಎಸ್ ಸರ್. ರತ್ನ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ನಿಮ್ಮನ್ನ ನೋಡಿ ನನ್ ಮಗ ಇವಾಗಿಲ್ಲ ಸರ್, ಅವನು ವಿವೇಕನಾಗಿದ್ದಾನೆ. ಬಟ್ ಗ್ಯಾಪ್ ಆಯ್ತು, ಅವನ್ಗೂ ಸ್ವಲ್ಪ ತೊದಲಿತ್ತು. ತುಂಬಾ ಬ್ರಿಲಿಯಂಟ್ ಅದ. ಆಮೇಲೆ ಸುಮಾರು 7 8 10 ವರ್ಷ 9 ವರ್ಷ 10 ವರ್ಷವರೆಗೂ ತೊದಲ್ತಾ ಇದ್ದ ಮಾತಾಡಕ್ಕೆ. ಆಮೇಲೆ ಇದ್ದಕ್ಕಿದ್ದಂಗೆ ತುಂಬಾ ಬ್ರಿಲಿಯಂಟ್ ಆದ. ಇವಾಗಿಲ್ಲ ಅವನು, ಆದ್ರೆ ಇವಾಗ ನನ್ ಮೊಮ್ಮಗ ಇದ್ದಾನೆ ಸರ್. ಅವ್ನ್ ಜಾಬ್ಗೆ ಹೋಗ್ತಾ ಇದ್ದಾನೆ. ಅವನು ಸೇರ್ಬೋದಾ ಸರ್? ರಾತ್ರಿ 12 ಗಂಟೆ ತನಕ ಜಾಬ್ ಮಾಡ್ತಾನೆ. ಬೆಳಗ್ಗೆ ಹೊತ್ತು 12 ಗಂಟೆ ಆಗುತ್ತೆ ಹೋಗೋದು. ಯಾವ ಟೈಮ್ ಅಲ್ಲಿ ಇದು ಜಾಯಿನ್ ಆಗ್ಬೇಕು ಏನು ಅಂತ ಗೊತ್ತಾಗ್ತಾ ಇಲ್ಲ. 9 ಗಂಟೆಯಿಂದ 9:40 ಸೆಷನ್ ಇರುತ್ತೆ ಮಾರ್ನಿಂಗ್. ರಾತ್ರಿ ಹೊತ್ತು. ಸೊ ಅವಾಗ ಜಾಯಿನ್ ಆಗ್ಬೋದು. ಅಂದ್ರೆ ಅವ್ರು ರಾತ್ರಿ 12 ಗಂಟೆ ತನಕ ಕೆಲಸ US ಅಂತೆ ಸರ್. ಬೆಳಗ್ಗೆ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ರಾತ್ರಿ 12 ಗಂಟೆಗೆ ಎಂಡ್ ಆಗುತ್ತೆ. ಅದು ಯಾವಾಗ ಬೇರೆ ಟೈಮ್ ಏನಾದ್ರು ಅವ್ನಿಗೆ ಇದಾಗತ್ತ ಅಂತ ಅವ್ನಿಗೆ ಹೇಳ್ಬೇಕು. ಸೇರಪ್ಪ ಧ್ಯಾನಕ್ಕೆ ಅಂತ. ಯಾವಾಗ್ಲೂ ಮೊಬೈಲ್ ಇರ್ತಾನೆ, ಅವನದೇ ಒಂದ್ ಜ್ಞಾನದಲ್ಲಿ ಇರ್ತಾನೆ. ಅವ್ನ್ ಜಾಬು ಅವನು ಒಂದು ನಾಯಿ ಮರಿ ಇದೆ, ಅದನ್ನ ಸ್ವಲ್ಪ ನೋಡ್ಕೊಂತಾನೆ. ಇನ್ಯಾವ ಕಡೆನೂ ಇಂಟ್ರೆಸ್ಟ್ ಇಲ್ಲ. ನಾವು ಮಾತಾಡ್ತಾ ಇದ್ರು ಅವ್ನಿಗೆ ಕೇಳ್ಸೋದೇ ಇಲ್ಲ. ಆ ರೀತಿ ಇರ್ತಾನೆ. ಅದಕ್ಕೆ ಸೇರ್ಸೋಣ ಅಂತ. ಓಕೆ ಮ್ಯಾಮ್, ನಾನು ಟೈಮಿಂಗ್ಸ್ ನೋಡ್ಕೊಂಡು ನಿಮ್ಗೆ ಹೇಳ್ತೀನಿ. ಈಗ ಪ್ರೆಸೆಂಟ್ ಆಗಿ 9 ಗಂಟೆಯಿಂದ 9:40 ಒನ್ನೆಸ್ ಮೆಡಿಟೇಷನ್ ಮಾಡ್ತಾರೆ. ಅದೊಂದೇ ಈಗ ಸದ್ಯಕ್ಕೆ ಮಾಡ್ತಿರೋದು ರಾತ್ರಿ ಹೊತ್ತು. ಹೌದು. ಸೊ ಬೇರೆ ಟೈಮಿಂಗ್ಸ್ ಏನಾದ್ರು ಅವ್ರು ಮಾಡಿದ್ರೆ ನಾನು ನಿಮ್ಗೆ ಹೇಳ್ತೀನಿ. ಸಂಡೇ ಸಾಟರ್ಡೆ ಆತರ ಏನಾದ್ರು ಇದ್ರೆ ಅವಾಗ ಒಂದ್ ಸ್ವಲ್ಪ ಅವ್ರು ರಜೆ ಇರುತ್ತೆ ಅನ್ಸ್ತದೆ. 7 days ಇರುತ್ತೆ ಮ್ಯಾಮ್. 7 days ಕೂಡ ಇರುತ್ತೆ ಸೆಷನ್. ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಕೂಡ ಇರುತ್ತೆ. ಅವ್ನ್ಗೆ ಹಾಲಿಡೇಸ್ ಇರೋ ದಿವಸ ಆಗ್ಬೋದೇನೋ ಅಂತ ನನ್ ಮನ್ಸಲ್ಲಿ ಅನ್ಕೊಂತೀನಿ. ಅವ್ನ್ ಬೆಳಗ್ಗೆ ಹೇಳದೆ ಲೇಟ್ ಹೋಗಿ ನನ್ ಕತೆ ನನ್ ಹೇಳಕ್ಕೆ ಆಗಲ್ಲ. ಬೆಳಗ್ಗೆ ರಾತ್ರಿ 12 ಗಂಟೆ ಕೆಲ್ಸ ಮಾಡಿ ಅಂತಾನೆ. ಅವ್ನ್ಗೆ ಯಾವ ತರ ಕೊಡ್ಸ್ಬೇಕು ಅನ್ನೋದು ನನ್ಗೆ ಗೊತ್ತಾಗ್ತಾ ಇಲ್ಲ. ಈಗ ನಿಮ್ ನೋಡಿದ್ಮೇಲೆ ಅವ್ನ್ಗೆ ಸ್ವಲ್ಪ ಕೊಡ್ಸೋಣ ಅಂತ ಅನಿಸ್ತಾ ಇದೆ ಮೆಡಿಟೇಷನ್ ಬಗ್ಗೆ. ಖಂಡಿತ ಮ್ಯಾಮ್, ನಾನು ಟೈಮಿಂಗ್ಸ್ ತಿಳ್ಕೊಂಡು ಅಕಸ್ಮಾತ್ ಬೆಳಿಗ್ಗೆ ಏನಾದ್ರು ಇದ್ರೆ ಸೆಷನ್ಸ್ ಏನಾದ್ರು ಇದ್ರೆ ನಾನು ಹೇಳ್ತೀನಿ. ಇಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಲೈವ್ಸ್ ಬರುತ್ತೆ. ನಾ ರಾತ್ರಿ ಮಾಡಿದ್ದು ಲೈವ್ ಸ್ಟ್ರೀಮ್ ಯೂಟ್ಯೂಬ್ ಅಲ್ಲಿ ಕೂಡ ರೆಕಾರ್ಡ್ ಆಗಿರುತ್ತೆ. ನೀವು ಅದನ್ನ ಬೆಳಿಗ್ಗೆ ಹೊತ್ತೆ ಕೇಳ್ಕೊಂಡು ನೀವು ಮೆಡಿಟೇಷನ್ ಕೂಡ ಮಾಡ್ಬೋದು. ಹೌದಾ ಸರ್? ಪೈಮಾ ಕರ್ನಾಟಕ ಅಂತ ಯೂಟ್ಯೂಬ್ ಚಾನಲ್ ಹೆಸರು. ಅದರಲ್ಲಿ ಎಲ್ಲಾ ಲೈವ್ ಸೆಷನ್ಸ್ ಕೂಡ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ನೀವು ಆ ತರ ಕೂಡ ಮಾಡ್ಬೋದು. ಅದೇ ಸರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಅವ್ನ್ಗೆ ಸ್ವಲ್ಪ ತಿಳುವಳಿಕೆ ಕೊಡಿಸ್ಬೇಕು ಅಂತ ನಿಮ್ಮಂತವ್ರ ಮಾತು ಕೇಳಿ
ಇಂಪ್ರೂವ್ ಆಗುತ್ತೆ ಮನ್ಸು ಅನ್ಕೊಂಡಿದೀನಿ ಸರ್. ಅದು ಅವ್ರ ಇಷ್ಟ ಮ್ಯಾಮ್. ಅವ್ರಿಗೆ ತುಂಬಾ ಬುದ್ಧಿ ಇದೆ, ಬಟ್ ನಮಗ್ ಬುದ್ಧಿ ಏನೋ ಗೊತ್ತಿಲ್ಲ ಇದೆ ಅಷ್ಟೇ. ಸರ್. ಅದೇ ಜಾಯಿನ್ ಆದ್ರೆ ಅವ್ರಿಗೂ ಕೂಡ ಎಲ್ಲ ಅರ್ಥ ಆಗುತ್ತೆ ಬಿಡಿ. ಹೌದಾ, ಸರಿ ಸರಿ ಸರ್, Sure. ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. Thank you, ಈ ತರ ವಾರನೂ ಕರ್ಸಿ ಹೇಳಿ. ಈಗ ನೀವ್ರಿಗೆ ನೀವ್ ಹೇಳ್ದಂಗ್ ಬರೀ ಮೊಬೈಲ್ ಬರೀ ಇದ್ರಲ್ಲೇ ಇರ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಮಾಸ್ಟರ್, ಮತ್ತೆ ಯಾರಾದ್ರೂ ಎಪ್ಪಗ ಅಯ್ಯೋ ರಾತ್ರಿ ಮಾಸ್ಟರ್ಸ್ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಓಕೆ ಮಾಸ್ಟರ್ಸ್, ಯಾರು ಇಲ್ಲ ಅಂತ ಅನ್ಕೋತೀನಿ. ಅದ್ಭುತವಾದಂತಹ ಸೆಷನ್ ಅನ್ನ ಇವತ್ತು ನಾವು ನೋಡಿದ್ವಿ. ಸೊ ಎಲ್ಲರೂ ಕೂಡ ದೀಕ್ಷಿತ್ ಅವರಿಗೆ ಧನ್ಯವಾದಗಳು ಹೇಳ್ಬೇಕು. ಎಂತಹ ಎನರ್ಜಿ ಇದೆ ನೋಡಿ ಅವರಲ್ಲಿ, ತುಂಬಾನೇ ಖುಷಿ ಆಯ್ತು. ವಿವೇಕಾನಂದ ನೋಡಿದಷ್ಟೇ ಖುಷಿ ಆಯ್ತು ನಂಗೆ, ಅಷ್ಟೊಂದು ಎನರ್ಜಿ ಇರುವಂತದ್ದು. ಸೊ ಅವರಿಂದ ಇನ್ಮೇಲೆ ಪ್ರತಿ ವಾರನೂ ಇಷ್ಟು ಅವರೇ ಹೇಳ್ದಂಗೆ ತುಂಬಾ ಎನರ್ಜಿ ಇದೆ ಅಂತಂದಿದ್ದಾರೆ. ಸೊ ಅವರಷ್ಟು ಎನರ್ಜಿ ಇರುವಂತ ಯುವಕರು ಬರ್ತಾ ಇರ್ಲಿ ನಮ್ಮ ಸೆಷನ್ಗೆ, ನಮ್ಮಲ್ಲಿರುವಂತಹ ಯುವ ಚೈತನ್ಯ ಹೊರಗೆ ಬರ್ತಾ ಇರ್ಲಿ, ಆ ಶಕ್ತಿ ಅವರ ಮೂಲಕ ಅಂತ ಸೊ ನಾ ಹೇಳ್ತಾ ಇದ್ದೀನಿ ಮಾಸ್ಟರ್. ಸೊ ಇವತ್ ಬೆಳಿಗ್ಗೆ ತಟ್ ಅಂತ ಹೇಳಿ ಅನ್ನೋ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ವಿ. ಸೊ ಅದರ ರಿಸಲ್ಟ್ ಅನ್ನ ನಾವು ನಾಳೆ ಹೇಳ್ತೀವಿ, ಯಾಕಂದ್ರೆ ಸಂಗೀತ ಕಾರ್ಯಕ್ರಮ ನಾಳೆ ಇದೆ. ಸೊ ಅವಾಗ್ಲೇ ಉಮೇಶ್ ಸರ್ ಬಂದು ರಿಸಲ್ಟ್ ನ ಹೇಳ್ತಾರೆ ಮಾಸ್ಟರ್ಸ್. ಸೊ ಓಕೆ, ಲಾಸ್ಟ್ ಸೆಷನ್ ಅನ್ನ ಎಂಡ್ ಮಾಡೋಕ್ಕಿಂತ ಮುಂಚೆ ಸೊ ವಿವೇಕಾನಂದರ ಒಂದು 2 ಮಾತುಗಳನ್ನ ಹೇಳ್ತೇನೆ. ಸರ್ ಮಾತಾಡ ಕೇಳಿಸ್ತಾ ಇದೆಯಾ? ಕೇಳಿಸ್ತಾರೆ. ಓಕೆ, ವಿವೇಕಾನಂದ ಒಂದ್ 2 ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ತುಂಬಾ ಅದ್ಭುತವಾದಂತಹ ಪುಸ್ತಕಗಳನ್ನ ಬರೆದಿದ್ದಾರೆ ಅವರು. ಒಂದೊಂದು ಮಾತು ಹೆಂಗಿದೆ ಅಂದ್ರೆ ಮೈ ಒಳಗೆ ರೋಮಾಂಚನ ಆಗುತ್ತೆ ಅವ್ರ ಮಾತನ್ನ ಕೇಳ್ತಾ ಇದ್ರೆ. ಅದ್ರಲ್ಲಿ ನನಗೆ ಧ್ಯಾನದ ಬಗ್ಗೆ ಒಂದು ಮಾತನ್ನ ಹೇಳಿದಾರೆ ಅವರು. ಸೊ ಅದೇನಪ್ಪಾ ಅಂದ್ರೆ, ದಿನದಲ್ಲಿ ಒಮ್ಮೆ ಆದರೂ ನಿಮ್ಮ ಜೊತೆಗೆ ನೀವು ಮಾತಾಡಿ, ಇಲ್ಲವಾದಲ್ಲಿ ನೀವು ವಿಶ್ವದ ಅತ್ಯುನ್ನತ ವ್ಯಕ್ತಿಯನ್ನ ಭೇಟಿಯಾಗುವಂತಹ ಅವಕಾಶದಿಂದ ವಂಚಿತರಾಗುತ್ತೀರಿ ಅಂತ ಹೇಳಿದ್ದಾರೆ. ನನಗಿದು ಸ್ಟಾರ್ಟಿಂಗ್ ಮೆಡಿಟೇಷನ್ ಕಿಂತ ಮುಂಚೆ ನನಗಿದು ಗೊತ್ತಿರ್ಲಿಲ್ಲ. ಏನಪ್ಪಾ ಇದು ಅರ್ಥ ಏನು, ನಮ್ ಜೊತೆ ನಾವು ಮಾತಾಡೋದಂದ್ರೆ ಹೆಂಗೆ, ಇದ್ ನನ್ಗೇನು ಗೊತ್ತಿರ್ಲಿಲ್ಲ. ಯಾವಾಗ ನಾನು ಧ್ಯಾನಕ್ಕೆ ಬಂದ್ನೋ ಅವಾಗ ನನಗೇನಾಯ್ತಪ್ಪ ಅಂದ್ರೆ ಅದರ ಅರ್ಥ ಸಂಪೂರ್ಣವಾಗಿ ತಿಳಿಯಿತು. ಧ್ಯಾನ ಮಾಡ್ತಿರ್ಬೇಕಾದ್ರೆ ನಮ್ಮ ಜೊತೆ ನಾವು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇದೇನಾಗತ್ತಪ್ಪ, ನಮ್ಮಲ್ಲಿರುವ ಅತ್ಯುತ್ತಮ ವ್ಯಕ್ತಿ ಹೊರಗ್ ಬರ್ತಾರೆ ಅವಾಗ. ಅಂದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ, ಅರಿಷಡ್ ವರ್ಗಗಳಿಂದ ನಾವ್ ಹೊರಗ್ ಬರ್ತೇವಿ, ಇಂದ್ರಿಯಗಳ ನಿಗ್ರಹ ಆಗತ್ತೆ. ಸೊ ಹೊರಗಡೆ ಹುಡುಕ್ತಾ ಇದೀವಿ ನಾವು, ಯಾರಾದ್ರೂ ನಮ್ಗೆ ಸಿಗ್ತಾರ ಅತ್ಯುತ್ತಮ ವ್ಯಕ್ತಿ ಅಂತ. ಎಲ್ಲೂ ಇಲ್ಲ, ನಮ್ಮೊಳಗೆ ಇದ್ದಾರೆ ಆ ವ್ಯಕ್ತಿ. ಸೊ ಹಾಗಾಗಿ ವಿವೇಕಾನಂದರು ಈ ಮಾತನ್ನ ಹೇಳಿದ್ದಾರೆ. ಸೊ ಇದು ನಾವೆಲ್ಲರೂ ಕೂಡ ಪಾಲಿಸ್ಬೇಕು. ದಿನದಲ್ಲಿ ಒಮ್ಮೆ ಆದ್ರೂ ಕೂತ್ಕೊಂಡು ಧ್ಯಾನ ಮಾಡುವ ಮೂಲಕ ನಮ್ಮನ್ನ ನಾವು ಭೇಟಿ ಆಗ್ಬೇಕು. ಹಾಗೆ ಅವ್ರು ಇನ್ನೊಂದು ಮಾತನ್ನ ಹೇಳಿದ್ದಾರೆ, ಏನಂದ್ರೆ ನಮ್ಮ ಯೋಚನೆಗಳೇ ನಮ್ಮನ್ನ ರೂಪಿಸ್ತವೆ. ಹಾಗಾಗಿ ನೀವು ಮಾಡುವಂತ ಯೋಚನೆಗಳ ಬಗ್ಗೆ ನಿಮಗೆ ಎಚ್ಚರದಿಂದಿರಿ. ಏನ್ ಯೋಚನೆ ಮಾಡ್ತಿರೋ ಅದ್ರ ಬಗ್ಗೆ. ಬಹಳ ಎಫೆಕ್ಟಿವ್ ಆಗಿದೆ ಈ ಮಾತು. ನಾವು ಯೋಚನೆ ಮಾಡಿದ್ ಹೌದಲ್ಲ, ಎಷ್ಟು ಎಫೆಕ್ಟಿವ್ ಆಗಿದೆ. ಇದ್ರ ಬಗ್ಗೆ ನಮ್ಗೆ ಯಾವಾಗ ಗೊತ್ತಾಯ್ತಪ್ಪ, ಧ್ಯಾನಕ್ಕೆ ಬಂದ್ಮೇಲೆ. ಧ್ಯಾನಕ್ಕಿಂತ ಮುಂಚೆ ತುಂಬಾನೇ ಯೋಚನೆ ಮಾಡ್ತಾ ಇದ್ವಿ. ಏನಪ್ಪಾ ಅಂದ್ರೆ ಅದಕ್ಕೆ ಅಗತ್ಯ ಇರೋದು, ಅಗತ್ಯ ಇಲ್ಲದೆ ಇರೋದು. ಸೊ ಎಲ್ಲಾನು ಯೋಚನೆ ಮಾಡಿ ಮೈಂಡ್ ಹೆಂಗಾಗಿತ್ತಪ್ಪ ಅಂದ್ರೆ ಒಂಥರ ಕಸದ ಬುಟ್ಟಿ ಆದಂಗ ಆಗಿತ್ತದು. ಸೊ ಯಾವಾಗ ಧ್ಯಾನಕ್ಕೆ ಬಂದ್ವೋ ಒಂದೊಂದು ಯೋಚನೆನೂ ಅದ್ಭುತವಾಗಿ ಏನಾಯ್ತಪ್ಪ, ಕಾರ್ಯರೂಪಕ್ಕೆ ಬರ್ತಾ ಹೋಯ್ತು. ಖಾಲಿ ಆದಂಗೆ ನಮ್ಗೆ ಏನ್ ಬೇಕೋ ಸರಿಯಾಗಿ ಅದೇ ಯೋಚನೆಗಳೇ ಬರ್ತಾ ಹೋಯ್ತು. ಅದಕ್ಕೆ ವಿವೇಕಾನಂದರು ಆವಾಗ್ಲೇ ಹೇಳಿದ್ರು ಅವರು, ನಿಮ್ಮ ಯೋಚನೆನೇ ನಿಮ್ಮನ್ನ ರೂಪಣೆ ಮಾಡುತ್ತೆ. ಸೊ ನಿಮ್ಮ ಏನ್ ಯೋಚನೆ ಮಾಡ್ತಾ ಇದೀರ ಅನ್ನೋದನ್ನ ಸರಿಯಾಗಿ ಗಮನ ಇಟ್ಟು ನೋಡಿ. ಆಮೇಲೆ ಅಂತ ಯೋಚನೆಗಳನ್ನು ತಪ್ಪಿದ್ರೆ ಸರಿ ಮಾಡ್ಕೊಳ್ಳಿ. ಅದ್ಭುತವಾದ ಯೋಚನೆ ಇದ್ದರೆ ಅದನ್ನ ಕಾರ್ಯರೂಪಕ್ಕೆ ತರಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರು. ಸೊ ಇಂಥ ಅದ್ಭುತವಾದ ಮಾತುಗಳನ್ನ ವಿವೇಕಾನಂದರು ತುಂಬಾನೇ ಬರೆದಿದ್ದಾರೆ ಮಾಸ್ಟರ್ಸ್. ಸೊ ಎಲ್ಲರೂ ಪ್ರತಿಯೊಬ್ಬರು ಕೂಡ ವಿವೇಕಾನಂದರ ಪುಸ್ತಕಗಳನ್ನ ಓದಿ ಅವರ ಬರವಣಿಗೆಯ ಶೈಲಿಯನ್ನ ನೀವು ಕೂಡ ತಿಳ್ಕೊಳ್ಬೇಕು ಅನ್ನೋದು ನನ್ನ ಆಸೆ ಮಾಸ್ಟರ್ಸ್. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಪ್ರತಿ ವಾರ ಎಸ್ ಸರ್, ಪ್ರತಿ ವಾರ ನಿಮ್ಮ ಕಡೆಯಿಂದಾನು ಒಬ್ರೊಬ್ರು ನಮ್ಮ ಕಳಿಸಿ ಸರ್ ಇನ್ಮೇಲಿಂದ. ಸೊ ಎಲ್ಲರಿಗೂ ಕೂಡ ಅದೊಂದು ಇನ್ಸ್ಪೈರ್ ಆಗುತ್ತೆ. ಎಸ್ ಸರ್, ಅವಕಾಶ ಕೊಟ್ಟ ಇನ್ನರ್ ಸೋಲ್ ರಿಫ್ಲೆಕ್ಷನ್ ಕೂಡ ನಾನಿಲ್ಲ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್, ಥ್ಯಾಂಕ್ ಯು. ಎಸ್ ಗುರುಕಿರಣ್ ಸರ್ ಮಾತಾಡ್ತೀರಾ? ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಸೊ ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ದೀಕ್ಷಿತ್ ಸರ್ ಬಂದಿದೆ. ಥ್ಯಾಂಕ್ ಯು ಸರ್. ಅಂತ ಹೇಳಿ ಕಾರ್ಯಕ್ರಮದ ಅನೌನ್ಸ್ಮೆಂಟ್ ಮಾಡಿ. ಸೊ ಅದು ಒಂದು ಅನೌನ್ಸ್ಮೆಂಟ್ ಮಾಡ್ಬೇಕಿತ್ತು.
ಗೊತ್ತಿಲ್ಲ ಕೇಳಿಸ್ತಾ ಇದ್ದೇನೆ ಇಲ್ವಾ ಅಂತ. ಸೊ ಇವತ್ತು ಈ ಕಾರ್ಯಕ್ರಮದಲ್ಲಿ ಸೊ ಯಾರು ವಿಜೇತರು ಇಲ್ಲ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಅದಕ್ಕೆ ಏನ್ ಮಾಡ್ತೀವಿ, ನೆಕ್ಸ್ಟ್ ವೀಕ್ ಇಂದ ಸ್ವಲ್ಪ ಚೇಂಜ್ ಮಾಡ್ತೀವಿ ಕಾನ್ಸೆಪ್ಟ್ ನ. ಯಾವ ತರ ಅಂದ್ರೆ, ಒಂದು ಪುಸ್ತಕ ಹೇಳ್ತೀವಿ, ಸೊ ಆ ಪುಸ್ತಕದಿಂದ ಆ ಪ್ರಶ್ನೆ ಅನ್ನೋದು ಬರುತ್ತೆ. ಸೊ ಆ ಪ್ರಶ್ನೆಗೆ ಉತ್ತರ ಕೊಟ್ಟವರಿಗೆ ಸೊ ಆ ಪುಸ್ತಕವನ್ನು ಉಡುಗೊರೆಯಾಗಿ ಬರುತ್ತೆ. ಸೊ ಯಾವ ಪುಸ್ತಕ ಉಡುಗೊರೆ ಕೊಡ್ತಿರ್ತೀವಿ, ಸೊ ಆ ಪುಸ್ತಕದ ಮೇಲೆ ಒಂದ್ ಕ್ವಶನ್ ಕೇಳ್ತಾ ಇವಿ. ಸೊ ಆ ಕ್ವಶನ್ಗೆ ನೀವು ಆನ್ಸರ್ ಮಾಡ್ಬೇಕು ಇನ್ಸ್ಟೆಡ್ ಆಫ್ ಇದು ಫೋಟೋ ಬದಲಿ. ಸೊ ಆ ತರ ಸಿಸ್ಟಮ್ ನ ಚೇಂಜ್ ಮಾಡ್ತಾ ಇದೀವಿ. ಎಸ್ ಮಾಸ್ಟರ್. ಸೊ ಇದೊಂದು ಅನೌನ್ಸ್ಮೆಂಟ್ ಇತ್ತು, ಅದಕ್ಕೆ ಹೇಳಿಕ್ ಇಷ್ಟಪಡ್ತೀನಿ. ದೀಕ್ಷಿತ್ ಸರ್, ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ತುಂಬಾ ಅದ್ಭುತವಾಗಿ ಹಂಚ್ಕೊಂಡ್ರಿ ನಿಮ್ಮ ಅನುಭವವನ್ನು. ಸೊ ನಾನು ಅನ್ಫಾರ್ಚುನೇಟ್ಲಿ ಬರಕ್ ಆಗ್ಲಿಲ್ಲ, ಟ್ರಾವೆಲಿಂಗ್ ಅಲ್ಲಿ ಇದ್ದೆ. ಸೊ ಎಸ್, ಮತ್ತೆ ಕೇಳ್ತೀನಿ, ರೆಕಾರ್ಡಿಂಗ್ ಇದೆ, ಅಪ್ಲೋಡ್ ಮಾಡ್ತೀನಿ ಸರ್ ನಾಳೆ ಅನ್ನಷ್ಟಿಗೆ. ಸೊ ಇವತ್ತು ಟ್ರಾವೆಲಿಂಗ್ ಅಲ್ಲಿ ಇದ್ದೀನಲ್ಲ ಅದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಮೇಡಮ್, ಎಂಡ್ ಮಾಡಿ. ಎಸ್ ಥ್ಯಾಂಕ್ ಯು. ಎಸ್ ಮಾಸ್ಟರ್, ಸೊ ಅದ್ಭುತವಾದಂತಹ ಸೆಷನ್ ಅನ್ನ ನೋಡಿದ್ವಿ ಇವತ್ತು ನಾವು. ತುಂಬಾನೇ ಎನರ್ಜಿ ಇತ್ತು. ಸೊ ಎಲ್ಲರೂ ಕೂಡ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಕೂಡ ನೈಟು 2 ಗಂಟೆಗಳ ಧ್ಯಾನ ಇರುತ್ತೆ, ಆದ್ರೆ ಮ್ಯೂಸಿಕ್ ಇರೋದಿಲ್ಲ. ಯಾಕಂದ್ರೆ ಗುರುಕಿರಣ್ ಸರ್ ಇದಕ್ ಹೋಗಿದ್ರಲ್ವಾ ಮೈಸೂರ್ಗೆ. ಸೊ ಹಂಗಾಗಿ ಅವರು ಇವತ್ತು ಬರ್ತಾರೆ, ಊರಿಗೆ ಬಂದು ಇವತ್ತು ರೀಚ್ ಆಗ್ತಾರೆ 11 ಗಂಟೆಗೆ. ಹಾಗಾಗಿ ಮಾಸ್ಟರ್ ಸ್ವಲ್ಪ ಎಲ್ಲರೂ ಕೂಡ ಸ್ವಲ್ಪ ಸಹಕಾರ ಮಾಡಿ. ನಮಗೂ ಕೂಡ ಚೇಂಜ್ ಆದಂಗ ಆಗತ್ತೆ. ಅಂದ್ರೆ ಪ್ರತಿದಿನಾನು ಮ್ಯೂಸಿಕ್ ಕೇಳ್ತಾ ಮ್ಯೂಸಿಕ್ ಜೊತೆಗೆ ಮಾಡ್ತಾ ಇರ್ತೀವಿ. ಈ ಸಲ ಏನಪ್ಪಾ ಅಂದ್ರೆ ಗ್ರೂಪ್ ನಲ್ಲಿ ಇದ್ದೇ ಮೌನದಲ್ಲಿ ಮಾಡೋದು, ಅದು ಒಂದ್ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಸಿಕ್ಕಂಗ ಆಗತ್ತೆ. ಸೊ ಎಲ್ಲರೂ ಕೂಡ ಧ್ಯಾನಕ್ಕೆ ಜಾಯಿನ್ ಆಗಿ 9:30 11:30 ವರೆಗೆ ಇರುತ್ತೆ. ಮೌನ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.